ಸಂಚಿಕೆ 15. ಉದಯ ಸೂರ್ಯನ ಕಿರಣಗಳು ವಂದ್ಯತೆಯವನ ಮುಖದಲ್ಲಿ ಸುರಂತ ಬಿದ್ದು ಅವನ್ನ ನಿದ್ದೆ ಹೇಳೋ ಥರ ಮಾಡಿಬಿಡ್ತು. ನಿದ್ದೆ ಎದ್ದಿದ ತಕ್ಷಣ ಎದ್ಕೊಳ್ಳೋಕ್ಕೆ ಅವನಿಗೆ ಮನಸ್ಸು ಬರಲಿಲ್ಲ. ಕಣ್ಣನ್ನು ಬಿಟ್ಟು ನೋಡ್ದ. ಸ್ವಲ್ಪ ದೂರದಲ್ಲಿ ಭಯಂಕರವಾದ ಮುಖ ಇರುವ 2 ಕಾಳಮುಖ ಸ್ವಾಮೀಜಿಗಳು ಬರ್ತಾಯಿದ್ರು. ಅವರುಗಳ ಭಯಂಕರ ರೂಪದಲ್ಲಿ ನೋಡಿಬಿಟ್ಟು ಅವ್ರನ್ನ ಹಿಡಿದು ಹಾಕಿದ್ದ ಜಡೆ, ಒಂದು ಕೈನಲ್ಲಿ ಇಟ್ಟಿದ್ದ ಕಿರ್ಸೂಲ, ಇನ್ನೊಂದು ಕೈನಲ್ಲಿ ಅಗ್ನಿಕುಂಟ, ಇದರಿಂದ ಆ ಇಬ್ಬರೂ ಕಾಳಮುಗ ವೀರಶೈವರುಗಳು ಅನ್ನೋದನ್ನು ಒಂದೀತೆ ಅಂತ ತಿಳ್ಕೊಂಡ. ಇವ್ರುಗಳ ಹತ್ರ ವಾದ ಪೋರ್ ಮಾಡೋದಕ್ಕೆ ಆಳ್ವಾರ್ ಕಡಿಯಾನ್ ಇಲ್ಲಿ ಇಲ್ವಲ್ಲ ಅಂತ ಯೋಚನೆ ಅಂದ್ಕೊಂಟಾಯಿತು. ಆ ಕಾಳಮುಗ ಸ್ವಾಮೀಜಿಗಳು ಹೋಗುವಾಗ ಕಣ್ಣನ್ನು ಮುಚ್ಕೊಂಡು ನಿದ್ದೆ ಮಾಡೋ ಥರ ಟ್ರೈ ಮಾಡೋದು ಅಂತ ತೀರ್ಮಾನಿಸಿದ. ಅವ್ರುಗಳು ಅವನ ಪಕ್ಕದಲ್ಲಿ ಬಂದು ನಿಲ್ಲೋ ಹಾಗೆ ಅವನು ಅರ್ತಿಕೊಂಡಲ್ದ್ರೂ ಕಣ್ಣು ತೆಗೆದಿಲ್ಲ. ಅವ್ರುಗಳು ಒಬ್ಬರು ಆ ಥರ ಬಂದು ಅಂತ ಅಂದಬೋದನ್ನು ಅವನು ಕಣ್ಣೆತ್ತಿ ನೋಡಿಲ್ಲ. ಶಿವೋಹಂ ಹುಡುಗ ಒಳ್ಳೆ ಕುಂಭಕರ್ಣನಾಗಿದ್ದಾನೆ. ಶಿವೋಹಂ ಇವನಿಗೆ ಹಾಗೆ ಒಂದು ಗೆಳೆಯ ನಮಗೆ ಚಿಕ್ಕ ವಯಸ್ಸು ಹುಡುಗ ನಮಗೆ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ ಇನ್ನೊಬ್ಬರು ಸ್ವಾಮೀಜಿ. ಶಿವೋಹಂ ಆಳನ್ನು ನೋಡಿಬಿಟ್ಟು ಮುಖ ಕಳೆಯಾಗಿದೆಯಲ್ಲ ಅಂತ ಹೇಳ್ತಾ ಇದೀಯಾ, ಆದರೆ ಇವನಿಂದ ನಮಗೇನು ಉಪಯೋಗ ಇಲ್ಲ. ತುಂಬ ಶೀಘ್ರದಲ್ಲಿ ಇವನಿಗೆ ದೊಡ್ಡ ಆಪತ್ತ ಬರೋ ಹಾಗಿದೆ ಅಂತ ಅಂದರು ಮೊದಲು ವೀರಶೈವರು. ತಿರ್ಗಾನು ನಿದ್ದೆ ಮಾಡೋ ಹಾಗೆ ಟ್ರೈ ಮಾಡೋಕ್ಕೆ ಉಸಿರು ಬಿಡದೆ ಕಟ್ಕೊಂಡ ಫೀಲಿಂಗು ವಂದ್ಯತೇವನಿಗೆ ಉಂಟಾಯಿತು. ಆದ್ರೂ ಆ ಸಮಯ ಎದ್ದು ಬಿಟ್ಟರೆ ಇಷ್ಟು ತಾನು ಮಾಡಿದ ಸುಳ್ಳು ನಿಜವಾಗಿ ಬಿಡುತ್ತೆ ಅಂತ ಹೇಳಿ ಅವರು ಇನ್ನೂ ಏನಾದರೂ ಮಾತಾಡೋದಕ್ಕೆ ಇದ್ರೂ ಕೇಳೋಕ್ಕಾಗದೆ ಹೋಗುತ್ತೆ. ತನಗೆ ಏನು ದೊಡ್ಡ ಆಪತ್ತ ಬರುತ್ತೆ ಅಂತ ಅನ್ನೋದು ಇವ್ರುಗಳು ಒಂದು ವೇಳೆ ಹೇಳ್ಬೋದಲ್ವ. ಆದರೆ ಅವನು ಅಂದ್ಕೊಂಡಿದ್ದು ನಡೀಲಿಲ್ಲ. ಶಿವೋಹಂ ಅವರವರ ಹಣೆ ಬರ, ನೀನು ಬಾ ಹೋಗೋಣ ಅಂತ ಹೇಳಿ ಒಂದು ವೀರಶೈವರು ಹೇಳಿದೆ. ಇಬ್ಬರು ಅಲ್ಲಿಂದ ಜರುಗಿ ಹೋದರು. ಸ್ವಲ್ಪ ದೂರ ಅವರುಗಳು ಹೋಗೋದಕ್ಕೆ ಅವಕಾಶ ಕೊಟ್ಬಿಟ್ಟು ವಂದ್ಯತೇವನಿದ್ದ. ಶೀಘ್ರದಲ್ಲಿ ಇವನಿಗೆ ದೊಡ್ಡ ಆಪತ್ತು ಬರ್ತಾ ಇದೆ ಅನ್ನುವ ಮಾತುಗಳು ಅವನ ಕಿವಿನಲ್ಲಿ ಹೇಳ್ತಾ ಇತ್ತು. ಹಳೆಯ ಕಾಪಾಲಿಗರುಗಳ ಪರಂಪರೆಯಿಂದ ಬಂದವರು ಕಾಳಮುಗರುಗಳು. ಆ ಕಾಪಾಲಿಗರುಗಳ ಥರ ನರಬಲಿ ಕೊಡೋ ಹಾಗಿಲ್ಲ. ಆದರೆ ಕಾಪಾಲಿಗರುಗಳನ್ನು ಅಭ್ಯಾಸಗಳನ್ನು ಅವರುಗಳು ಹಿಂಬಾಲಿಸ್ಕೊಂಡು ಬಂದರು. ಅವರುಗಳು ಮಯಾನದಲ್ಲಿ ಕೂತ್ಕೊಂಡು ಘೋರವಾದ ತಪಸ್ಸುಗಳನ್ನು ಮಾಡ್ತಾ ಇದ್ದರು. ಇದರಿಂದ ಮುಂದೆ ಬರೋ ಕಾಲದಲ್ಲಿ ಏನೇನು ಬರುತ್ತೆ ಅಂತ ಅನ್ನೋ ಶಕ್ತಿ ಅವ್ರಿಗೆ ಹೊಂದಿದ್ದ ಹಾಗೆ ಎಲ್ಲರೂ ನಂಬ್ಕೊಂಡಿದ್ರು. ಶಾಪ ಕೊಡೋ ಶಕ್ತಿ ಅವ್ರಿಗಿದೆ ಅಂತ ಪಾಮರ ಜನಗಳು ಅಂದ್ಕೊಂಡಿದ್ರು. ಆದ್ದರಿಂದ ಕಾಳಮುಗ ಶೈವರುಗಳು ಕೋಪಕ್ಕೆ ಸಿಕ್ಕಾಕೊಳ್ಳದೆ ಅವ್ರುಗಳು ಬೇಕಾದಷ್ಟು ಉಪಚಾರವನ್ನು ಮಾಡೋಕ್ಕೆ ಎಲ್ಲರೂ ಕಾಯ್ತಾ ಇದ್ದರು. ಚಿಕ್ಕ ಚಿಕ್ಕ ರಾಜಗಳು ಕೆಲವರು ಆಲಯಗಳಲ್ಲಿ ಕಾಳಮುಗರುಗಳಿಗೆ ಅವ್ರುಗಳಿಗಾಗೆ ಬಿಟ್ಟಿದ್ದ ಟ್ರಸ್ಟನ್ನು ನಿರ್ಮೂಲ ಮಾಡ್ತಾ ಇದ್ದರು. ಇಷ್ಟು ತನಕ ಚೋಳ ರಾಜ್ಯದ ಪರಂಪರೆಯನ್ನು ಸೇರಿದವರು ರಾಜಗಳು ಮಾತ್ರ ಕಾಳಮುಗರುಗಳಿಗೆ ಯಾವ ಇದನ್ನು ಸಪೋರ್ಟನ್ನು ಮಾಡಿಲ್ಲ. ಈ ಸಮಾಚಾರವೆಲ್ಲ ಗೊತ್ತಿದ್ದ ವಂದ್ಯತೇವನು ಅವ್ರುಗಳು ಏನಾದರೂ ಹೇಳ್ಕೊಂಡು ಹೋಗಲಿ, ಇಷ್ಟು ತನಕ ಬರದೇ ಇರೋ ಆಪತ್ತ ಇನ್ನೇನು ದೊಡ್ಡದಾಗ ಬಂದು ಬಿಡುತ್ತೆ ಅಂತ ಅಂದ್ಕೊಂಡು ತನ್ನನ್ನು ತಾನೇ ಧೈರ್ಯ ಮಾಡ್ಕೊಂಡು. ಆದ್ರೂ ಬರೋ ಕಾಲದಲ್ಲಿ ಏನು ನಡೆಯುತ್ತೆ ಅಂದ್ಕೊಳ್ಳೋ ಆಸೆ ಅವನ ಮನಸ್ಸನ್ನೇ ಬಿಟ್ಟು ಹಾಗೆ ಹೋಗಲಿಲ್ಲ. ವಂದ್ಯತೇವನ್ ಎದ್ದು ನಿಂತು ನೋಡಿದಾಗ ಆ ಕಾಳಮುಗರುಗಳು ಸ್ವಲ್ಪ ದೂರ ಇರುವ ಒಂದು ಹಳೆ ಮಂಟಪದ ಹತ್ರ ಹೋಗ್ತಾ ಇರೋದನ್ನು ನೋಡಿದ. ಮಂಟಪದ ಹತ್ರ ಒಂದು ಹಿಲ್ ಕಾಣಿಸ್ಕೊಂಡಿತ್ತು. ಅದರಲ್ಲಿ ಒಂದು ಗುಹೆ ಇತ್ತು. ಆ ಗುಹೆಯಲ್ಲೇ ಸಿಂಗಮೊಗ ಜೊತೆ ಬಾಯನ ಅಂತ ಬಿಟ್ಕೊಂಡಿತ್ತು. ಕೆಲವು ದಿನಗಳಲ್ಲಿ ಈ ದಿಗಂಬರ ಜೈನರುಗಳು ಕಟ್ಟಿಕೊಂಡಿದ್ದ ಗುಹೆಗಳನ್ನು ಕಾಳಮುಗರುಗಳು ಇವಾಗ ಹಿಡ್ಕೊಂಡಿದ್ರು. ಅಲ್ಲಿ ಹೋಗಿ ಅವ್ರಗಳ ಜೊತೆ ಸ್ವಲ್ಪ ಮಾತು ಕೊಟ್ಟು ನೋಡಬೇಕು ಅಂತ ಆಸೆ ವಂದ್ಯತೇವನ್ಗುಂಟಾಯಿತು. ಕುದುರೆಯನ್ನು ಕಟ್ಟಿದ ಜಾಗದಲ್ಲೇ ಹೋಗಿಬಿಟ್ಟು ಅಲ್ಲಿರುವ ಹಿಲ್ ಹತ್ರ ಹೋದ. ಮಂಟಪದ ಹತ್ತಿರ ಬರುವಾಗ ಕಾಳಮುಗರುಗಳು ಗುಹೆಯನ್ನು ಮಾರನೇ ಕಡೆ ಕೂತ್ಕೊಂಡು ಮಾತಾಡಿದ್ದು ಅವನ ಕಿವಿನಲ್ಲಿ ಲೇಸಾಗಿ ಬಿತ್ತು. ಆ ಹುಡುಗ ಸುಳ್ಳು ನಿದ್ದೆ ಮಾಡ್ತಾ ಇಲ್ಲ, ನಿಜವಾಗ್ಲೇ ನಿದ್ದೆ ಮಾಡಿರಬೇಕು ಅಂತ ಹೇಳಿದ್ರು ಒಬ್ಬರು. ಅದೇ ನಿಜವಾಗಿ ಹೇಳ್ತೀಯಾ ಅಂತಂದು ಇನ್ನೊಬ್ಬ. ಅಪಾಯ ಬರುತ್ತೆ ಅಂತ ಮಾತನ್ನು ಕೇಳಿದ ತಕ್ಷಣ ಅದನ್ನು ಬಗ್ಗೆ ತಿಳ್ಕೋಬೇಕು ಅಂತ ಇಷ್ಟಪಡದೇ ಇರೋ ಮನುಷ್ಯ ಯಾರನ್ನ ಇಷ್ಟು ತನಕ ನೋಡಿಲ್ಲ. ಹುಡುಗ ಒಳ್ಳೆ ಧೀರನಾಗಿ ಕಾಣ್ತಾ ಇದ್ದಾನೆ. ಅವನ್ನ ನಮ್ಮ ಜೊತೆ ಸೇರಿಸ್ಕೊಂಡ್ರೆ ಒಳ್ಳೆಯದಾಗಿರುತ್ತೆ. ನೀನೇನು ಹೇಳ್ತಾ ಇದೀಯಾ? ಇವ್ನಿಗೆ ಹಾಗೆ ಇದ್ದ ಯುವಕರು ಯಾತಕ್ಕೋಸ್ಕರ ಇನ್ನೂ ಸ್ವಲ್ಪ ದಿನಗಳಲ್ಲಿ ಈ ಸೋಳನಾಡಿನ ಸಿಂಹಾಸನ ಹೋಗೋನೇ ಕಾಳಮುಗನ್ನು ಸೇರ್ತಾ ಇದ್ದಾನೆ. ಯಾರನ್ನೇ ಹೇಳ್ತಾ ಇದ್ದೀರಾ? ಬೇರೆ ಯಾರನ್ನ? ಮಧುರಾಂಧಕತೆಯನ್ನೇ ಹೇಳ್ತಾ ಇದ್ದಾನೆ. ಇದು ಕೂಡ ನಿಂಗೆ ಗೊತ್ತಿಲ್ವಾ? ಅದು ಹೇಗೆ? ಇನ್ನಿದ್ದು ಇಬ್ಬರು ಜನ, ಒಬ್ಬನ ತಾನೇ ಕಡಲಲ್ಲಿ ಮುಳುಗಿ ಸತ್ತೋಗ್ಬಿಟ್ಟ, ಇನ್ನೊಬ್ಬನ ಅಂತ್ಯಕಾಲ ಹರ್ತಾ ಬರ್ತಾ ಇದೆ. ವಂದ್ಯತೇವನ ಅದಕ್ಕೆ ಮೇಲೆ ಅಲ್ಲಿ ಆ ಕಾಳಮುಗ ಸ್ವಾಮೀಜಿಗಳು ಮಾತಾಡೋದನ್ನು ಕೇಳೋಕ್ಕೆ ಸ್ವಲ್ಪ ಇಷ್ಟಪಟ್ಟಿಲ್ಲ. ಅವ್ರ ಜೊತೆ ಮಾತು ಕೊಡೋಕ್ಕೂ ಇಷ್ಟಪಟ್ಟಿಲ್ಲ. ಬೇಗ ಪಳೆಯಾರಿಗೆ ಹೋಗ್ಬಿಟ್ಟು ಇಳವರ್ಸಿ ಹತ್ರ
ಈ ನಿಜವನ್ನು ಹೇಳಿಬಿಟ್ಟು ಕಾಂಚಿಗೆ ಹೋಗೋಕ್ಕೆ ಇಷ್ಟಪಟ್ಟ. ಎಲ್ರಿಗೂ ಮೇಲಾಗಿ ಅದೀಗ ತುಂಬ ಜವಾಬ್ದಾರಿ ಇರೋದು ಆದಿತ್ಯ ಕರಿಗಾಲರಿಗಲ್ವ. ಅವ್ರನ್ನ ಎಷ್ಟೊಂದೋ ಅಪಾಯಗಳನ್ನು ಸುತ್ತಕೊಂಡಿರುವುದು ನಿಜ. ಪಾರ್ಥಿಬೇಂದ್ರನ್ ಕೂಡ ಪಳುವು ರಾಣಿನ ಮಾಯ ಬಲೆಯಲ್ಲಿ ಬಿದ್ದುಬಿಟ್ಟ. ಯಾವ ಕಾರ್ಯದಲ್ಲೂ ತುಂಬ ಅಹಂಕಾರದಿಂದ ಎಳೆಯೋ ಹಾಗೆ ಇರುವ ಆದಿತ್ಯ ಕರಿಗಾಲರ್ ಇವಾಗ ಯಾವ ಥರ ಅಪಾಯಕ್ಕೆ ಉಳ್ಳಾಗಿದ್ದಾರೋ ಗೊತ್ತಿಲ್ಲ. ಅವ್ರ ಹತ್ರ ಹೋಗಿ ಅವ್ರನ್ನ ಸೇಫ್ಟಿ ಮಾಡೋದು ತನ್ನ ಮೊದಲನೇ ಕರ್ತವ್ಯ. ದಾರಿಯಲ್ಲಿ ಬರುವ ಟೈಮ್ ಪಾಸ್ ಮಾಡೋದು ತುಂಬ ದೊಡ್ಡ ತಪ್ಪಾಗತ್ತೆ. ಈ ಕ್ಷಣವೇ ಹೋಗ್ಬಿಡ್ಬೇಕು. ವந்திಯತ್ತೇವನ್ ಸದ್ದು ಮಾಡದೆ ತಿರ್ಗಾ ಹೋಗಿ ಕುದುರೆ ಮೇಲೆ ಏರ್ಕೊಂಡ. ಕುದುರೆನ ಬೇಗವಾಗಿ ತಟ್ಬಿಟ್ಟ. ಕಾಳಾಮುಖ ಗುಹೆ ಓರವಾಗಿ ಹೋದಾಗ ಅವ್ರುಗಳು ತನ್ನನ್ನು ಹಂಗೆಯೇ ನೋಡೋ ಹಾಗೇನೆ ನೋಡ್ತಾ ಇರೋದನ್ನು ನೋಡ್ದ. ಅದರಲ್ಲಿ ಒಂದು ಮುಖ ಅವನಿಗೆ ಯಾವಾಗಲೂ ನೋಡಿದ ಮುಖ ಅಂತ ಅನಿಸಿತ್ತು. ಆದರೆ ಅಲ್ಲಿ ನಿಂತು ನೋಡೋಕ್ಕೆ ಇಷ್ಟಪಡದೆ ಮೇಲೆ ಹೋದ. ದಾರಿಯಲ್ಲಿ ಜನ ಸಂಚಡಿಯಾಗಿದ್ದ ಹಳ್ಳಿಗಳನ್ನು ಅವನು ನೋಡಿದ. ಅಲ್ಲೆಲ್ಲ ಯುವರಾಜರು ಕಡಲಲ್ಲಿ ಮುಳುಗಿದ ಬಗ್ಗೆ ಇನ್ನೂ ಬರಲಿಲ್ಲ, ಸುದ್ದಿ ಬರಲಿಲ್ಲ ಅಂತ ಕಾಣುತ್ತೆ. ಯಾಕೆಂದರೆ ಜನಗಳು ತುಂಬ ಸಾವಧಾನವಾಗಿ ಅವರವರ ಕೆಲಸದಲ್ಲಿ ಪಾಲ್ಗೊಂಡಿದ್ರು. ಅದು ಅಷ್ಟು ತನಕ ಒಳ್ಳೆಯದೇನೆ. ಯುವರಾಜರ ಬಗ್ಗೆ ಸುದ್ದಿ ಪಳೆಯಾರೆಯನ್ನು ಸೇರೋ ಒಳಗೆ ನಾವು ಅಲ್ಲಿ ಹೋಗಿ ಸೇರಿಬಿಡ್ಬೇಕು. ಇಳೆ ಪ್ರಾಟಿ ಹತ್ರ ನಿಜವನ್ನು ತಿಳಿಸ್ಬಿಡ್ಬೇಕು. ಕುಂದವಿ ದೇವಿಯನ್ನು ಕಿವಿನಲ್ಲಿ ಬೇರೆ ಏನು ನ್ಯೂಸ್ ಬೆಳೆದೇ ಬಿದ್ದಿದ್ರೆ ಏನಾದರೂ ವಿಪರೀತ ಬಂದರೂ ಬರ್ಬೋದು. ಇಳೆ ಪ್ರಾಟಿ ಯಾವುದು ನಂಬಕ್ಕೆ ಯೋಚನೆ ಮಾಡ್ಬೋದು. ಆದರೆ ಕೊಡುಂಬಾಳು ಯುವರಾಣಿ ಇದೆಯಲ್ಲ, ಉಸಿರನ್ನೇ ಬಿಟ್ಬಿಡ್ಬೋದು. ಈ ಯೋಚನೆ ಬಂದಿದ ತಕ್ಷಣ ವந்திಯತ್ತೇವನಿಗೆ ತುಂಬ ಇಂಟ್ರೆಸ್ಟ್ ಉಂಟಾಯಿತು. ಆದ್ದರಿಂದ ಅವನು ಅವಸರ ಕುದುರೆಗೆ ಗೊತ್ತಾಗಲಿಲ್ಲ. ಕಾಲುಗಳಲ್ಲಿ ಹೊಸದಾಗಿ ಲಾಡ ಹಾಕಿದ್ದರಿಂದ ಆ ಕುದುರೆ ಯಾವಾಗಲೂ ಬರುವ ಸ್ಪೀಡಿಂದನೂ ಹೋಗೋಕ್ಕಾಗದೆ ಹಾಗೆ ತತ್ತರಿಸ್ತು. ಕೊನೆಯಾಗಿ ಹಗಲಲ್ಲಿ ಸೂರ್ಯ ಅಸ್ತಮನ ಆಗೋಕ್ಕೆ 2 ನಾಳಿಗೆ ಮುಂಚಾಗಿ ಇದ್ದಾಗ ಪಳೆಯಾರೆ ಕೋಟೆ ಹತ್ರ ದೊಡ್ಡ ಗೋಡೆ ಅವನ ಕಣ್ಣಿಗೆ ಕಾಣಿಸ್ಕೊಂಡಿತ್ತು. ಅದು ಕೋಟೆ ಬಾಗಿಲು ಹತ್ರ ದುರ್ಗೆ ಅಮ್ಮನ ಗುಡಿ ಕಾಣ್ತಾ ಇದ್ದೆ. ಕೋಟೆ ಒಳಗೆ ಹೆಂಗೆ ಪ್ರವೇಶ ಮಾಡೋದು ಅನ್ನೋದ್ರ ಬಗ್ಗೆ ಎಷ್ಟೊಂದೋ ಯೋಚನೆಗಳು ಅವನ ಮನಸ್ಸಿನಲ್ಲಿ ಮಿಂಚಿನ ಹಾಗೆ ಬಂದ್ಬಿಡ್ತು. ಆದ್ರೂ ಏನೂ ಕಾರ್ಯಸಾಧ್ಯ ಆಗಿದ್ದಾಗೆ ಅನಿಸ್ಲಿಲ್ಲ. ದಾಟಿಲೆಚ್ಚನೆ ಇರುವ ಉಂಗುರನೂ ಇಲ್ಲಿ ಏನೂ ಯೂಸ್ ಆಗಲ್ಲ. ಯಾಕೆಂದರೆ ಈ ಉಂಗುರದ ಜೊತೆ ಬರ್ತಾನೆ ಅನ್ನೋದು ಮುಂಚೆನೇ ಕೋಟೆ ಕಾವಲರ್ಗಳಿಗೆ ಎಚ್ಚರಿಕೆ ಕೊಟ್ಟ ಆಗಿದ್ದೆ. ಇವಾಗ ಉಂಗುರವನ್ನು ನೋಡಿದರೆ ಬೇರೆ ವಿಚಾರಣೆ ಮಾಡದೆ ಸೆರೆ ಮಾಡಿಬಿಡ್ತಾರೆ. ಚಿಕ್ಕಬಳ್ಳಾಪುರ ಹತ್ರ ಅವನ್ನ ಕಳಿಸ್ಬಿಡ್ತಾರೆ. ಇಳೆ ಪ್ರಾಟಿ ಕುಂದವಿ ದೇವಿಯನ್ನು ನೋಡೋದಕ್ಕೆ ಮುಂಚೆ ಆ ಥರ ಸಿಕ್ಕಾಕೊಳ್ಳೋಕ್ಕೆ ಅವನು ಸ್ವಲ್ಪ ಇಷ್ಟವಿಲ್ಲ. ಯೋಚನೆ ಮಾಡಿದ್ದ ಹಾಗೆ ಕುದುರೆಯನ್ನು ವೇಗವನ್ನು ಅವನು ಕಮ್ಮಿ ಮಾಡಿಕೊಂಡು ಕೋಟೆ ಬಾಗಿಲ ಹತ್ರ ಹೋದಾಗ ಇನ್ನೊಂದು ದಿಸೆಯಿಂದ ಒಂದು ಗುಂಪು ಬರೋದನ್ನು ನೋಡ್ದ. ವೇಲುಗಳು ಹಿಡಿದಿದ್ದ ವೀರರುಗಳನ್ನು ಎತ್ಕೊಂಡು ಬಂದವರು, ಕುದುರೆ ಮೇಲೆ ಹತ್ತಿ ಬಂದವರು. ಇಷ್ಟು ಜನಕ್ಕೆ ಮಧ್ಯದಲ್ಲಿ ತಾವರೆ ಹೂವಿನ ಹಾಗೆ ಇದ್ದಿದ್ದ ಒಂದು ಚಿನ್ನದ ರಥ. ಆದರೆ ಆ ರಥದಲ್ಲಿ ಇರೋರು ಯಾರು? ಯುವರಾಜ ಮಧುರಾಂತಕ ದೇವರು ಅಲ್ವಾ? ಕಡಂಬೂರು ಅರಮನೆಯನ್ನು ತಂಚಾವೂರು ಪೊಕ್ಕಿಷ ನೆಲವರಿ ಹತ್ರ ನೋಡಿದ ಅದೇ ಯುವರಾಜನೇ. ಕೋಟೆಯೊಳಗೆ ಪ್ರವೇಶಕ್ಕೆ ಮಾಡೋದಕ್ಕೆ ಯುಕ್ತಿ ಏನು ಅನ್ನೋದು ತಕ್ಷಣ ವந்திಯತ್ತೇವನ ಮನಸ್ಸಿನಲ್ಲಿ ತೋಚಿಬಿಡ್ತು. ಆಪತ್ತು ಬರ್ತಾ ಇದೆ ಅನ್ನೋ ಮಾತು ಕಿವಿನಲ್ಲಿ ಬಿದ್ದರೆ ಅದನ್ನ ಬಗ್ಗೆ ತಿಳ್ಕೊಳ್ಳದೇ ಇರೋರು ಇಷ್ಟು ತನಕ ನಾನು ನೋಡಿಲ್ಲ ಅಂತ ಈ ಥರ ಕಾಳಾಮುಖಗಳಲ್ಲಿ ಒಬ್ಬನು ಹೇಳಿದ ಮಾತು ಅವನ ಮನಸ್ಸಿನಲ್ಲಿ ಹಾಗೆ ಸಲ್ಲಿಸೋಗಿತ್ತು. ಅವನೇ ಇಂಟ್ರೆಸ್ಟ್ ಕೊಟ್ಬಿಟ್ಟ ಅಲ್ಲ ಅದಕ್ಕೆ. ಅದರಿಂದ ಕಾಳಾಮುಖರನ್ನ ಯುಕ್ತಿಯನ್ನು ಇಲ್ಲೇ ನೋಡಿಬಿಡ್ಬೇಕಾಗಿತ್ತು. ತಾವರೆ ಮಲ್ಲರ ಹೂವಿನ ಹಾಗೆ ಇದ್ದಿದ್ದ ಚಿನ್ನದ ರಥವನ್ನು ನೂಕಿ ವந்திಯತ್ತೇವನು ಸೋತೋಗಿದ್ದ ತನ್ನ ಕುದುರೆಯನ್ನು ಬೇಗವಾಗಿ ಸಲ್ಲಿಸಿದ್ದ. ಮಧುರಾಂತಕ ದೇವರನ್ನ ಪರಿವಾರಗಳು ಯಾರೂ ಆ ಥರ ಇವ್ನು ಮಾಡ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ. ಆದರೆ ಅವನ್ನ ಯಾರನ್ನೂ ತಡೆ ಮಾಡೋ ಮುಂಚೆನೇ ಚಿನ್ನದ ರಥ ಸಮೀಪ ಬಂದ್ಬಿಟ್ಟ. ಆ ಸಮಯದಲ್ಲಿ ವந்திಯತ್ತೇವನ ಕುದುರೆ ಮೇಲೆ ಎದ್ದು ನಿಂತ. ರಥದಲ್ಲಿ ಇದ್ದಿದ್ದ ಮಧುರಾಂತಕರನ್ನ ಶಾರ್ಪಾಗಿ ನೋಡಿಬಿಟ್ಟು ಓ ಅಪಾಯ ಅಂತ ಹೇಳಿ ಒಂದು ಧ್ವನಿಯನ್ನು ಎಬ್ಬಿಸಿದ. ತಕ್ಷಣ ದಡಾಲಂತ ಕುದುರೆ ಮೇಲಿಂದ ತರೆಯಲ್ಲಿ ಬಿದ್ದು ಉರುಳಿದಾನೆ. ಕುದುರೆ ಕೆಲವು ದೂರ ಹೋಗಿ ಅಲ್ಲಿ ನಿಂತು. ಇಷ್ಟನ್ನು ಕೆಲವೇ ಕ್ಷಣಗಳನ್ನೇ ನಡೆದುಬಿಡ್ತು. ಮಧುರಾಂತಕ ದೇವರನ್ನ ಪರಿವಾರವನ್ನು ಸೇರಿದ್ದ ಕೆಲವರು ಅವನ ಕುದುರೆಯನ್ನು ರಥವನ್ನು ನೂಕಿ ಹೋಗೋದನ್ನು ನೋಡಿ ಅವಸರವಾಗಿ ಕತ್ತಿಯನ್ನು ಹೊರೆಯಿಂದ ಎತ್ತಿದ್ರು. ಕೆಲವರು ವೇಲನ್ನು ಎಸೆಯೋಕ್ಕೆ ಕುರಿ ನೋಡಿದ್ರು. ಅಷ್ಟರಲ್ಲಿ ಅವನು ಕುದುರೆ ಮೇಲೆ ನಿಲ್ಲಕ್ಕಾಗದೆ ಕೆಳಗೇನು ಬಿದ್ದಿದ್ದರಿಂದ ಅವ್ರುಗಳ ವಿಚಾರ ತೀರಿತು. ಅವರು ಕೆಳಗಡೆ ಬಿದ್ದವನ್ನ ನೋಡಿ ಎಲ್ಲರೂ ನಗಿದ್ರು. ಮಧುರಾಂತಕರನ್ನು ನಗಿದ್ರು. ಅಷ್ಟರಲ್ಲಿ ರಥ ನಿಲ್ಲಿಸಿದ್ದೆ. ಅವ್ರ ಕೈಯನ್ನು ತೋರಿಸಿ ಸಮೀಕ್ಷೆ ಮಾಡಿದ್ದರಿಂದ ಇಬ್ಬರು ಸೇನಾಗಳು ಹೋಗಿ ವந்திಯತ್ತೇವನ ಹತ್ರ ಹೋಗಿ ಅವನ್ನ ಎತ್ತಕ್ಕೆ ಟ್ರೈ ಮಾಡಿದರು. ಅಷ್ಟರಲ್ಲಿ ಅವನೇ ಎದ್ದು ಕೂತ್ಕೊಂಡ್ಬಿಟ್ಟ. ವೀರಗಳನ್ನು ಹೆಲ್ಪ್ ಇಲ್ಲದೆ ದೂಕಿ ಎದ್ದು ನಿಂತ. ತಾನು ಬಿದ್ದಿದ್ದ ಬಗ್ಗೆ ಕೆಲವನ್ನ ಸ್ವಲ್ಪನೂ
ಗಮನಿಸದ ಹಾಗೆ ಯುವರಾಜ ಮಧುರಾಂಧಕರನ್ನೇ ನೋಡ್ತಾ ಇದ್ದ. ಅವನ್ನ ಹೀಗೆ ನನ್ನ ಹತ್ರ ಕರ್ಕೊಂಬನ್ನಿ ಅಂತಂದರು ಯುವರಾಜರು. ಇಬ್ಬರೂ ವಂದಿತೆಯವನ್ನು ಕೈ ಹಿಡಿದು ಅವನ್ನ ಕರ್ಕೊಂಡೋಗಿ ರಥದ ಪಕ್ಕದಲ್ಲಿ ನಿಲ್ಲಿಸಿದ್ರು. ಇನ್ನಾನು ಅವನ ಕಣ್ಣುಗಳು ಮಧುರಾಂಧಕರ ಮೊಗದ ಮೇಲೇ ಇತ್ತು. ಅಪ್ಪನೇ ನೀನು ಯಾರು ಅಂತ ಯುವರಾಜ ಕೇಳಿದರು. ನಾನು ತಾನೇ ಚಕ್ರವರ್ತಿ, ನನ್ನನ್ನು ಗೊತ್ತಾಗ್ಲಿಲ್ವಾ ಅಂತ ವಂದಿತೆ ಅಂದ್ಕೊಂಡೆ. ಏನೋ ಮಾತಾಡ್ತಾ ಇದೀಯಾ, ಅಡೇ ನೀವೆಲ್ಲ ಸ್ವಲ್ಪ ದೂರ ಹೋಗಿ ನಿಂತ್ಕೊಳ್ಳಿ ಅಂತ ಮಧುರಾಂಧಕರ ಎಲ್ಲ ಅಲ್ಲಿದ್ದ ವೀರರುಗಳನ್ನು ನೋಡಿ ಹೇಳ್ದ. ಅವ್ರುಗಳು ಜರಿಸಿ ಹೋದರು. ನನ್ನನ್ನು ಯಾರು ಅಂತ ಅಂದ್ಕೊಂಡಿದ್ಯಾ ಅಂತ ತಿರ್ಗಾನು ಮಧುರಾಂಧಕರು ಕೇಳಿದರು. ಕ್ಷಮಿಸಬೇಕು ಯುವರಾಜ, ತಪ್ಪಾಗಿ ಹೇಳ್ಬಿಟ್ನ, ನೀವು ಇನ್ನೂ ಅಂತ ಹೇಳಿ ಹಂಗೆ ಮೆತ್ತಗೆ ಮಾತಾಡ್ದ. ಇದಕ್ಕೆ ಮುಂಚೆ ಯಾವಾಗಲಾದರೂ ನನ್ನ ನೀನು ನೋಡಿದ್ದೀನಿ? ಇಲ್ಲ, ನೋಡಿಲ್ಲ. ನಾನು ನೋಡಿದ್ಯಾ ಇಲ್ವಾ ನಿಜವನ್ನು ಹೇಳು. ನಿನ್ನೆಯಿಂದ ನಾನು ನಿಜವನ್ನು ಮಾತಾಡೋದು ಅಂತ ಅಂದ್ಕೊಂಡಿದ್ದೀನಿ, ಆದ್ದರಿಂದ ನಿಶ್ಚಯವಾಗಿ ಹೇಳೋಕ್ಕಾಗಲಿಲ್ಲ. ಓಹೋ, ನಿನ್ನೆಯಿಂದ ನೀನು ನಿಜ ಮಾತಾಡೋದನ್ನ ಒಳ್ಳೆ ತಮಾಷೆ ಅಂತ ಹೇಳಿ ಮಧುರಾಂಧಕರು ನಕ್ಕರು. ಆದರೆ ನಿಶ್ಚಯವಾಗಿ ಹೇಳೋಕ್ಕಾಗದೆ ಹೋಗೋಗೆ ಯಾಕೆ ಅಂತ ಹೇಳಿದರು. ಈ ಕಾಲದಲ್ಲಿ ಯಾರನ್ನ ತಾನೇ ನಿಶ್ಚಯವಾಗಿ ಹೇಳೋಕ್ಕಾಗುತ್ತೆ? ಒಬ್ರಿಗೆ ಹಾಗೆ ಇನ್ನೊಬ್ರು ಇರ್ತಾರೆ. ಒಂದು ದಿವಸ ಮುಚ್ಚಿದ ಪಲ್ಲಕ್ಕಿನಲ್ಲಿ ಇದ್ದವರು ಇನ್ನೊಂದು ದಿವಸ ರಥದಲ್ಲಿ ಬರ್ತಾ ಇದ್ದಾರೆ. ಏನು ಹೇಳ್ತಾ ಇದೆಯಾ ಅಂತ ಮಧುರಾಂಧಕರು ಸ್ವಲ್ಪ ಶಾಕ್ ಆಗಿ ಕೇಳಿದರು. ಒಬ್ರು ಹಾಗೆ ಇನ್ನೊಬ್ಬರು ಇರೋದ್ರಿಂದ ನಿಶ್ಚಯವಾಗಿ ಹೇಳೋಕ್ಕಾಗದೇ ಇರ್ತೀನಿ ಅಂತ ಅಂದ. ನಾನು ಯಾರನ್ನ ಆಗದೆ ಇರ್ತೀನಿ, 2 ಸತಿ ನಾನು ನಿಮ್ಮನ್ನು ನೋಡಿದ್ದೀನಿ. ಅಲ್ಲ, ನಿಮ್ಮ ಹಾಗೆ ಇರುವ ಒಬ್ಬರನ್ನು ನೋಡಿದ್ದೀನಿ. ನೀವೇ ತಾನ, ಅಲ್ಲದು ನಾನು ನೋಡಿದವ್ರು ತಾನ ಅಂತ ಅನುಮಾನವಾಗಿದೆ. ಅದನ್ನು ತಿಳ್ಕೋದಕ್ಕೆ ಸ್ವಲ್ಪ ಮುಂಚೆ ಕುದುರೆ ಮೇಲೆ ಏರಿ ನಿಂತು ಆ ಥರ ನನ್ನ ನೋಡಿದ್ಯಾ? ಹೌದು ಅಯ್ಯ. ಏನು ತಿಳ್ಕೊಂಡೆ? ನೀವು ನಾನು ನೋಡಿದವರಾಗಿನೂ ಇರ್ಬೋದು, ಇಲ್ಲದೇನೂ ಇರ್ಬೋದು ಅಂತ ತಿಳ್ಕೊಂಡೆ. ಮಧುರಾಂಧಕರಿಗೆ ಕೋಪ ಶುರುವಾಯಿತು. ಅವರ ಮುಖದಿಂದ ಮಾತಿನ ಧ್ವನಿಯಿಂದಾನು ಗೊತ್ತಾಯಿತು. ನಿನ್ನ ಸುತ್ತ ಪೋಖ್ರಿ, ನೀನನ್ನು ಯುವರಾಜ ಕೋಪಿಸ್ಬೇಡ. ನಾನು ನಿಮ್ಮಲ್ಲಿ ಹಾಗೆ ಇದ್ದವ್ರನ್ನು ನೋಡೋದು ಎಲ್ಲೂ ಅಂತ ಹೇಳಿಬಿಡ್ತೀನಿ ಅಂತ ಹೇಳ್ತಾನೆ. ಆಮೇಲೆ ನೀವೇ ತೀರ್ಮಾನಿಸ್ಕೊಳ್ಳಿ. ಹಾಗಾದರೆ ಹೇಳು ಬೇಗ. ಒಂದು ದೊಡ್ಡ ಕೋಟೆ, 4 ಕಡೆಯೂ ದೊಡ್ಡ ಗೋಡೆ, ವೀರಾದಿ ವೀರಗಳು ಅಲ್ಲಿ ನಿಂತಿದ್ದರು. ಮಧ್ಯರಾತ್ರಿ ಗೋಡೆಯಲ್ಲಿ ಇದ್ದಿದ್ದ ದೊಡ್ಡ ಅಗಲು ದೀಪದಿಂದ ಹೊಗೆ ಬರ್ತಾ ಇತ್ತು. ಅಲ್ಲಿಂದ ಆ ಬೆಳಕಿನಿಂದ ಕೆಲವರು ಅಹಂಕಾರವಾಗಿ ಮಾತಾಡ್ತಾಯಿದ್ರು. ಗೋಡೆ ಓರದಿಂದ ಒಂದು ಪಲ್ಲಕ್ಕಿತ್ತು. ಆ ವೀರರುಗಳನ್ನ ಹೆಡ್ಡನ್ನು ಇನ್ನೊಬ್ಬರು ಏನೇನೋ ಕ್ವಶನ್ ಮೇಲೆ ಕ್ವಶನ್ ಕೇಳಿದರು. ಅವರು ಕೋಪ ಬಂದುಬಿಡ್ತು. ಬೇಗವಾಗಿ ಹೋಗಿ ಆ ಪಲ್ಲಕ್ಕಿನ ಹತ್ರ ಬಂದು ನಿಂತರು. ಪಲ್ಲಕ್ಕನ್ನು ಮುಚ್ಚಿದ್ದ ತೆರೆಯನ್ನು ಸರಿಸಿದ್ರು. ಪಲ್ಲಕ್ಕು ಒಳಗೆಯಿಂದ ಒಂದು ಸುಂದರ ಪುರುಷ ಹೊರಗೆ ಬಂದರು. ಅವ್ರು ನೋಡಿದ ತಕ್ಷಣ ಅಲ್ಲಿ ಕುಡಿ ಇದ್ದರು ಎಲ್ಲರೂ ಒಳಗೆ ಅಂತ ಘೋಷ ಮಾಡಿದರು. ಪಟ ತಿಳವರು ಸರ್ ಒಳಗೆ ಅಂತ ಕೆಲವರು ಕೂಗಿದರು. ಚಕ್ರವರ್ತಿಗೆ ಜಯ ಅಂತ ಘೋಷಿಸಿದಾಗ ಜ್ಞಾಪಕ. ಅಯ್ಯ, ಇವಾಗ ಪಲ್ಲಕ್ಕಿಲಿಂದ ಹೊರಬಂದವರ ಮುಖ ನಿಮ್ಮ ಮುಖದ ಹಾಗೆ ಕಾಣಿಸ್ಕೊಂಡಿದ್ದು. ಏನಾದರೂ ನಾನು ತಪ್ಪಾಗಿ ಹೇಳ್ಬಿಟ್ಟಿದ್ರೆ ದಯವಿಟ್ಟು ಕ್ಷಮಿಸಬೇಕು ಅಂತಂದರು. ಮಧ್ಯದಲ್ಲಿ ಅಡ್ಡಿ ಮಾಡದೆ ಇಷ್ಟೊತ್ತೂ ಕೇಳ್ಕೊಂಡಿದ್ದ ಮಧುರಾಂಧಕ ದೇವರಿಗೆ ಅವರು ಹಣೆಯಲ್ಲಿ ಬೆವರು ಹನಿ ಬರ್ತಾಯಿತ್ತು. ಅವರ ಮುಖದಲ್ಲಿ ಭಯಪ್ರಾಂತಿ ಕಾಣಿಸ್ಕೊಂಡಿತ್ತು. ನಿನ್ನೆಯಿಂದ ನಿಜ ಹೇಳೋನೆ, ಆ ವೀರಗಳ ಗುಂಪಿನಲ್ಲಿ ನೀ ಇದೆಯಾ ಅಂತ ಕೇಳಿ. ಇಲ್ಲ ಅಯ್ಯ, ನಾನು ಸತ್ಯವಾಗಿಲ್ಲ. ಮತ್ತೆ ಹೇಗೆ ಅಲ್ಲಿಂದ ನೋಡಿದ ಹಾಗೆ ಹೇಳ್ತಾ ಇದೆಯಾ? ನಾನು ಕಂಡಿದ್ದ ದೃಶ್ಯ ನಿಜವಾಗಿ ನಡೆದಿದ್ದ ಅಲ್ಲ ಕನಸಿನಲ್ಲಿ ನಡೆದಿದೆ ಅಂತ ನನಗೆ ಗೊತ್ತಿಲ್ಲ. ಇನ್ನೊಂದು ದೃಶ್ಯವನ್ನು ಕೇಳಿ. ಆ ಕತ್ತಲೆಯಾಗಿದ್ದ ಒಂದು ನೆಲವರೆ, ಅದರಲ್ಲಿ ಒಂದು ಸೊರಂಗ ಪಾದೆ ಇದೆ. ಅದರಿಂದ ಹಂಗೆ ಸುತ್ತಿ ಕೆಳಗೆ ಹೋಗಿ ಮೇಲೆ ಹೋಗಿ ಹೋಗ್ತಾ ಇರುವ ದಾರಿ. ಅದರಿಂದ 3 ಜನ ಬರ್ತಾ ಇದ್ದರು. ಮುಂಚೆ ಒಬ್ಬನು ದೀವಟಿ ಹಿಡ್ಕೊಂಡು ಬರ್ತಾ ಇದ್ದ, ಹಿಂದೆ ಒಬ್ಬನು ಕಾವಲು ಮಾಡ್ಕೊಂಡು ಬರ್ತಾ ಇದ್ದ, ಮಧ್ಯದಲ್ಲಿ ಒಂದು ಸುಂದರ ಪುರುಷ ಒಡವೆ ರೂಪದಲ್ಲಿ ಮನ್ಮಥನ ಹಾಗೆ ಇದ್ದಿದ್ದ ರಾಜ್ಕುಮಾರ ಬರ್ತಾ ಇದ್ರು. ದೀವಟಿನ ಬೆಳಕು ಆ ನೆಲವರಿನ ಮೂಲೆ ಮುಡುಕುಗಳೆಲ್ಲ ಹೋದಾಗ ಅಲ್ಲೆಲ್ಲ ಹೊನ್ನು ಮಣಿ ವೈಡೂರ್ಯ ಎಲ್ಲ ಜ್ವಲಿಸುವ ಹಾಗೆ ಇತ್ತು. ಅದು ರಾಜಾದಿರಾಜರುಗಳ ರಾಜ್ಯಪಕ್ಷ ಅಂತ ಗೊತ್ತಾಯಿತು. ಗೋಡೆಗಳಲ್ಲಿ ದೊಡ್ಡ ದೊಡ್ಡ ಪಿಲ್ಲರ್ಗಳಲ್ಲಿ ಘೋರವಾದ ಭೂತಬಡಿಯುಗಳು ಇತ್ತು. ಅಂತಹ ಸೊರಂಗದಾರಿಯಲ್ಲಿ 3 ಜನಕ್ಕೆ ಮಧ್ಯೆ ಬಂದ ಸುಂದರ ಪುರುಷರ ಮುಖನೂ ನಿಮ್ಮ ಮುಖ ಹಾಗೆ ಇತ್ತು. ಅದು ನಿಜಾನ ಇಲ್ವಾ ಅಂತ ಹೇಳಿ ನೀವೇ ಹೇಳಬೇಕು. ಯುವರಾಜ ಮಧುರಾಂಧಕ ಸಾಕು ನಿಲ್ಲಿಸು ಅಂತಂದರು. ಅವರು ಧ್ವನಿಯಲ್ಲಿ ಭೀತಿ ಉಂಟಾಯಿತು. ವಂದಿತನು ಸುಮ್ಮನೆ ನಿಂತಿದ್ದ. ನೀನೇನು ಜೋಯ್ಸನ? ಇಲ್ಲ ಅಯ್ಯ, ಅದು ನಾನು ಕಸ್ಬುನಲ್ಲ. ಆದರೆ ನಡೆಯೋದನ್ನು ಹೇಳ್ತೀನಿ, ಇನ್ಮೇಲೆ ನಡೆಯೋದನ್ನು ಹೇಳ್ತೀನಿ. ಮಧುರಾಂಧಕರು ಸ್ವಲ್ಪ ಯೋಚನೆ ಮಾಡಿಬಿಟ್ಟು, ಕುದುರೆ ಮೇಲೆ ನಿಂತ ಹಾಗೆ ಇದ್ದಾಗ ಏನೋ ಕೂಗಿದೆಯಲ್ಲ, ಅದು ಏನು ಅಪಾಯ ಅಂತ ಕೂಗಿದೆ. ಯಾರಿಗೂ ಅಭಯ? ನಿಮಗೇನೆ. ಏನು ಅಭಯ? ಎಲ್ಲ ಅಭಯಗಳು ತಮ್ಮನ್ನು ಸುತ್ತಿದೆ. ಅದು ಹಾಗೇನೆ ದೊಡ್ಡ ದೊಡ್ಡ ಪದವಿಗಳು ಕಾಯ್ತಾ ಇದೆ. ಅವುಗಳ ಬಗ್ಗೆ ಸಾವಕಾಶವಾಗಿ ಹೇಳಬೇಕು. ನನ್ನ ಕತ್ತಿಯನ್ನು ಕೂಡ ತಮ್ಮ ವೀರರುಗಳೆಲ್ಲ ಕಿತ್ಕೊಂಡ್ಬಿಟ್ರಲ್ಲ. ನಿಮ್ಮ ಜೊತೆ ನನ್ನನ್ನು ಕೋಟೆ ಒಳಗೆ ಕರ್ಕೊಂಡೋದ್ರೆ ಆಯಿತು. ನನ್ನ ಜೊತೆ ಬಾ, ಸಾವಕಾಶವಾಗಿ ಮಾತಾಡ್ಕೊಳ್ಳೋಣ. ಮಧುರಾಂಧ ದೇವರು ತಮ್ಮ ಜೊತೆ ಬಂದಿದ್ದ ವೀರರುಗಳನ್ನು ಹೆಡ್ಡನ್ನು ಕೈಕಾಟಿ ಹತ್ತಿರದಲ್ಲಿ ಕರೆಸಿದ್ರು. ವಂದಿತೆಯನ್ನು
ತೋರಿಸಿ ಅವನ್ನ ಅವ್ರಗಳ ಜೊತೆ ಕೋಟೆ ಒಳಗೆ ಕರ್ಕೊಂಬರೋ ಹಾಗೆ ಆಂಕ್ಷೆ ಮಾಡಿದರು. ಆ ಆಂಕ್ಷೆ ಆ ವೀರರ ಹೆಡ್ಗೆ ಅಷ್ಟು ಉತ್ಸಾಹ ಕೊಟ್ಟಿಲ್ಲ. ಆದ್ರೂ ಅದನ್ನು ಹಿಂಬಾಲಿಸ್ಕೊಂಡು ವಂದಿತೆಯನ್ನು ತನ್ನ ಜೊತೆ ಕರ್ಕೊಂಡೋದ. ಸ್ವಲ್ಪ ಹೊತ್ತಿಗಲ್ಲ ಪಳೆಯಾರೆ ಕೋಟೆ ಬಾಗಿಲು ತೆಗೀತು. ಮಧುರಾಂಧ ದೇವರನ್ನು ಅವರ ಪರಿವಾರಗಳ ಜೊತೆ ವಂದಿತೆಯನ್ನು ಒಳಗೆ ಸಂಚಿಕೆ 16. ಈ ಕಥೆಯಲ್ಲಿ ಒಂದು ಇಂಪಾರ್ಟೆಂಟ್ ಪಾತ್ರವಾಗಿದ್ದ ಮಧುರಾಂಧ ದೇವರನ್ನ ಕತೆ ಸವರೂರಿನಲ್ಲಿ ಕಡಂಬೂರು ಮಾಳಿಗೆನಲ್ಲೇ ನಾವು ಮೀಟ್ ಮಾಡಿಬಿಡ್ತೀವಿ. ಇನ್ನೊಂದು ಸತಿ ಪಳುವೇಟರೆಯನ್ನ ಪಾತಾಳ ನೆಲವರೆ ಸೊರಂಗಪಾದೆಯಿಂದ ಮಧ್ಯರಾತ್ರಿಯಲ್ಲಿ ಅವರು ಅರಮನೆಗೆ ಹೋಗಿದ್ದಾಗ ನೋಡಿದ್ವಿ. ಆವಾಗೆಲ್ಲ ಆ ಪ್ರಸಿದ್ಧಿ ಆಗಿದ್ದ ಯುವರಾಜರನ್ನು ಹಿಂದೆ ಪರಕೇಸರಿ ಉತ್ತಮ ಸೋಳ ಅನ್ನುವ ಪಟದ ಹೆಸರು ಆಗಿರುವ ತಂಜೆಯ ಸಿಂಹಾಸನದಲ್ಲಿ ಇರೋರನ್ನ ಒಳ್ಳೆತನದಿಂದ ನಮ್ಮ ವೀಕ್ಷಕರಿಗೆ ಇಂಟ್ರೊಡ್ಯೂಸ್ ಮಾಡಿಲ್ಲ. ಆ ಕೊರತೆಯನ್ನು ಇವಾಗ ನಿವರ್ತಿ ಮಾಡೋಕ್ಕೆ ಇಷ್ಟಪಡ್ತಾ ಇದ್ವಿ. ಮಧುರಾಂಧಕರನ್ನ ಬಗ್ಗೆ ಹೇಳೋದಕ್ಕೆ ಮುಂಚೆ ಅವರ ಪರಂಪರೆ ಬಗ್ಗೆನೂ ವೀಕ್ಷಕರಿಗೆ ಸ್ವಲ್ಪ ಜ್ಞಾಪಕ ಮಾಡಬೇಕು. ಸುಂದರ ಸೋಳ ಚಕ್ರವರ್ತಿಗೆ ಮುಂಚೆ ಚೋಳನಾಡಿನ ತುಂಬ ಕಾಲದಲ್ಲಿ ರಾಜ್ಯ ಆಳಿದವರು ಅವರ ದೊಡ್ಡ ಅಪ್ಪ ಗಂಡರಾದಿತ್ಯ ದೇವ. ಅವರು ಅವರ ಧರ್ಮಪತ್ನಿಯಾದ ಮಳವರೆಯರು ಸೆಂಬಿಯನ್ ಮಾದೇವಿಯನ್ನು ಶಿವಭಕ್ತ ಶಿಖಾಮಣಿಗಳು. ಶಿವಾಲಯ ಕೆಲಸದಲ್ಲೇ ಅವರು ಬಾಳಲೆಲ್ಲ ಅವರು ಪೂರ್ತಿಯಾಗಿ ಅಂಕಿಸ್ಕೊಂಡ್ಬಿಟ್ರು. ತಮಿಳುನಾಡೆಲ್ಲ ಚೆದರಿ ಹೋಗಿದ್ದ ದೇವಾರ ತಿರುಪತಿಗೆ ಎಲ್ಲ ಸೇರಿಸಿ ಗಂಡರಾದಿತ್ಯರ ದೇವರು ಆಸೆಗೊಂಡಿದ್ರು. ಆ ಆಸೆಯನ್ನು ಅವರು ಆಯುಸ್ಸು ಕಾಲದಲ್ಲಿ ನೆರವೇರಿಸಲಿಲ್ಲ. ಆದ್ರೂ ಕೆಲವು ಹಾಡುಗಳನ್ನು ಸೇಗರ ಮಾಡಿದರು. ದೇವರ ಪತಿಕೆಗಳನ್ನು ತಾವೂ ಕೆಲವು ಹಾಡುಗಳನ್ನು ಹಾಡಿದರು. ಅದರಲ್ಲಿ ಸಿದಂಬರದ ಬಗ್ಗೆ ಅವರು ಹಾಡಿದ ಪತಿಕ ತಿರುವೆಸೇಪ ಅನ್ನೋ ಇದರಲ್ಲಿ ಇನ್ನೂ ನಡೆಮರೆಯಲ್ಲಿ ಇದ್ದು ಬರ್ತಾ ಇದೆ. ಗಂಡರಾದಿತ್ಯರು ತಮ್ಮ ತುಂಬ ಅವರು ತಂದೆಯಾಗಿದ್ದ ಪರಾಂದಕ ಚಕ್ರವರ್ತಿ ತಿಲೆಯಂಬಾಲಕ್ಕೆ ಹೊನ್ನು ಕೂರೆ ಹಾಕಿದ್ದ ಬಗ್ಗೆ ಅವರು ಹಾಡಿದ್ದ ಹಾಡಲ್ಲಿ ಹೇಳಿದ್ದಾರೆ. ಗಂಡರಾದಿತ್ಯರಿಗೆ ಜಗಳ ಮಾಡಿ ರಾಜ್ಯವನ್ನು ವಿಸ್ತಾರ ಮಾಡೋದರಲ್ಲಿ ನಂಬಿಕೆ ಇಲ್ಲ. ರಣರಂಗದಲ್ಲಿ ಜನಗಳು ಪಡೋ ಕಷ್ಟಗಳೆಲ್ಲ ಕಂಡು ತುಂಬ ಕಷ್ಟ ಆಗಿದ್ದ ಇದರಿಂದ ಆದಷ್ಟು ಜಗಳವನ್ನು ಸರಿಸಿ ಮಾಡೋಕ್ಕೆ ಪ್ರಯತ್ನ ಪಟ್ಟರು. ಸಮಾಧಾನವನ್ನೇ ಹೊಂದ್ಕೊಂಡು ಹೋದರು. ಈ ಕಾರಣದಿಂದ ಇವ್ರ ಕಾಲದಲ್ಲಿ ಚೋಳ ಸಾಮ್ರಾಜ್ಯ ತುಂಬ ಕಡಿಮೆ ಆಗ್ತಾ ಇತ್ತು. ಗಂಡರಾದಿತ್ಯ ತಮ್ಮ ವಯಸ್ಸಾದ ಕಾಲದಲ್ಲಿ ಮಳವರೆಯರ ಮಗಳನ್ನು ಮದುವೆ ಮಾಡಿಕೊಂಡ್ರು. ಅವರ ಮಗ ಮಧುರಾಂಧಕ ಗಂಡರಾದಿತ್ಯನ ಅಂತ್ಯಕಾಲದಲ್ಲಿ ಚಿಕ್ಕ ಮಗ. ರಾಜ್ಯದವನ್ನು ಸುತ್ತಲೂ ವೈರಿಗಳು ಸುತ್ತಕೊಂಡಿದ್ದರು. ಅದೇ ಸಮಯದಲ್ಲಿ ಗಂಡರಾದಿತ್ಯ ತಮ್ಮ ಅರಂಜಯ ದೇವರು ಬಂದು ರಣರಂಗದಲ್ಲಿ ಗಾಯ ಆಗಿ ಮರಣವನ್ನು ಎದುರು ನೋಡಿಸ್ತಾ ಇದ್ರು. ಅರಂಜಯನ ಕುಮಾರ ಸುಂದರ ಸೋಳ ಅಷ್ಟರಲ್ಲಿ ಯೌವನ ಪರ್ವವನ್ನು ಬಂದು ಎಲ್ಲ ಜಗಳದಲ್ಲೂ ಜಯಬೇರಿಗೆ ಹೊಂದಿ ತುಂಬ ವೀರ ಅಂತ ಹೆಸರಾಗಿದ್ದ. ಆದ್ದರಿಂದ ಗಂಡರಾದಿತ್ಯ ತಮ್ಮ ಹಿಂದೆ ಸುಂದರ ಸೋಳನೇ ಪಟಕ್ಕೆ ಆಗೋರು ಅಂತ ಹೇಳಿ ತೀರ್ಮಾನ ಮಾಡಿ ಜನಗಳಿಗೂ ಹೇಳಿಬಿಟ್ರು. ಆಮೇಲೆ ಸಿಂಹಾಸನ ಸಂಬಂಧವಾಗಿ ಕುಟುಂಬದಲ್ಲಿ ಜಗಳ ಉಂಟಾಗಬಾರ್ದು ಅನ್ನೋದ್ರಿಂದ ಸುಂದರ ಸೋಳರ ಮಕ್ಕಳೇ ಸಂತತಿಗಳೇ ಪಟ್ಟಕ್ಕೆ ಹಕ್ಕುದಾರರು ಅಂತ ಹೇಳಿಬಿಟ್ರು. ತಮ್ಮ ಕುಮಾರ ಮಧುರಾಂಧಕನ್ನ ಶಿವಭಕ್ತನಾಗಿ ಬೆಳೆಸಿ ಶಿವಕೈಂಕರ್ಯದಲ್ಲಿ ಪಾಲಿಸಬೇಕು ಅಂತ ಹೇಳಿ ತಮ್ಮ ಹೆಂಡತಿ ಹತ್ರನೂ ಹೇಳಿದರು. ಇದೆಲ್ಲ ಆ ದೇಶದಲ್ಲಿ ಎಲ್ರಿಗೂ ಗೊತ್ತಾಗಿದ್ದ ವಿಷಯನೇ. ಸೆಂಬಿಯನ್ ಮಾದೇವಿ ತನ್ನ ಗಂಡನಿಗೆ ಕೊಟ್ಟಿದ್ದ ಮಾತನ್ನು ನೆರವೇರಿಸಿ ಬಂದಳು. ಮಧುರಾಂಧಕನ ಚಿಕ್ಕ ಪ್ರಾಯದಿಂದನೇ ಅವನ ಮನಸ್ಸಿನಲ್ಲಿ ಶಿವಭಕ್ತಿಯನ್ನು ಲೋಕದ ಬಾಳಿನಲ್ಲಿ ವೈರಾಗ್ಯವನ್ನು ಉಂಟು ಮಾಡಿ ಬೆಳೆಸಿ ಬಂದರು. ಹತ್ತತ್ರ 20 ಪ್ರಾಯ ತನಕ ಮಧುರಾಂಧಕ ಅಮ್ಮನ ಮಾತನ್ನೇ ವೇದವಾಕ್ಯವಾಗಿ ನಡ್ಕೊಂಡು ಬಂದಿದ್ದ. ರಾಜ್ಯ ವ್ಯವಹಾರದಲ್ಲಿ ಅವನಿಗೆ ಸ್ವಲ್ಪನೂ ಇಂಟ್ರೆಸ್ಟ್ ಇರಲಿಲ್ಲ. ಚೋಳ ಸಿಂಹಾಸನ ತನಗೆ ಹಕ್ಕಾಗಿದ್ದು ಅನ್ನೋ ಯೋಚನೆ ಅವನ ಮನಸ್ಸಿನಲ್ಲಿ ಉದಯವಾಗದೇ ಇತ್ತು. 2 ವರ್ಷಗಳ ಮುಂಚೆ ಚಿಕ್ಕಪಳುವೇಟರಿನ ಮಗಳನ್ನು ಮದುವೆ ಮಾಡಿಕೊಂಡಿದ್ದರಿಂದ ಅವನ ಮನಸ್ಸಿನಲ್ಲಿ ಬದಲಾವಣೆ ಉಂಟಾಗಿತ್ತು. ಆರಂಭದಲ್ಲಿ ಲೇಸಾಗೆ ಸ್ವಲ್ಪನೇ ಆಸೆ ಇದ್ದಿದ್ದು ಪಳುವೂರು ಇಳೆಯರಾಣಿ ನಂದಿನಿ ಬೇರೆ ಅದಕ್ಕೆ ದುಬ್ಬ ಹಾಕಿ ದೊಡ್ಡದು ಮಾಡ್ಕೊಂಡು ಬಂದು ಚಿಕ್ಕದ ಬೆಂಕಿ ಅತಿ ಬೇಗದಲ್ಲಿ ಶೀಘ್ರದಲ್ಲಿ ಒಂದು ದೊಡ್ಡ ಕಾಡಿನ ಬೆಂಕಿ ಆಗ್ಬಿಡ್ತು. ಎಷ್ಟೊಂದು ಕಾರಣಗಳಿಂದ ಸೋಳನಾಡಿನ ಚಿಕ್ಕ ರಾಜಾಕ್ಗಳು ಎಲ್ಲರೂ ದೊಡ್ಡ ಅಧಿಕಾರಿಗಳನ್ನು ಮಧುರಾಂಧಕನ್ನ ಸಪೋರ್ಟ್ ಮಾಡಿಕೊಂಡು
ಸಂಚು ಮಾಡೋಕ್ಕೆ ಬಂದಿದ್ದನ್ನು ನಾವು ನೋಡಿದ್ವಿ. ಮಧುರಾಂಧಕನ್ನ ಸಿಂಹಾಸನದಲ್ಲಿ ಹೊತ್ತಿಸೋಕ್ಕೆ ಸುಂದರ ಸೋಳರ ಕಣ್ಮುಚ್ಚುವ ಸಂದರ್ಭವನ್ನು ಅವರುಗಳು ಎದುರು ನೋಡ್ತಾ ಇದ್ರು. ಆದರೆ ಮಧುರಾಂಧಕನ್ನು ಅಷ್ಟು ಕಾಲ ಕಾಯ್ದಿರೋಕ್ಕೆ ಇಷ್ಟಪಟ್ಟಿಲ್ಲ. ಸುಂದರ ಸೋಳರಿಗೆ ಸಿಂಹಾಸನದಲ್ಲಿ ಬಾಧ್ಯತೆ ಇಲ್ಲೇ ಅಲ್ಲ ಅಂತನೂ ತನಗೆ ಸೋಳ ಸಾಮ್ರಾಜ್ಯ ಬಂದಿರಬೇಕು ಅಂತನೂ ಹೇಳ್ತಾ ಇದ್ದ. ಆದ್ರೂ ಇವಾಗ ಸುಂದರ ಸೋಳ ಕಾಯಿಲೆ ಬಂದು ಬಿದ್ದಿದ ತಕ್ಷಣ ರಾಜ್ಯವನ್ನು ನೋಡೋಕ್ಕಾಗದೆ ಪರಿಸ್ಥಿತಿಯಲ್ಲಿದ್ರಲ್ವ. ಆದ್ದರಿಂದ ಯಾಕೆ ತಾನು ತಕ್ಷಣ ತಂಜಾವೂರು ಸಿಂಹಾಸನ ಏರಿ ರಾಜ್ಯಭಾರವನ್ನು ಹತ್ತಿಸ್ಕೋಬಾರ್ದು? ಈ ಥರ ಮಧುರಾಂಧಕನಿಗೆ ಉಂಟು ಅಂತ ರಾಜ್ಯದ ಹಕ್ಕು ಹುಚ್ಚು ಥರ ಆಗಿ ಅವನ್ನ ಕಂಟ್ರೋಲಲ್ಲಿ ಇಡೋಕ್ಕಾಗದೆ ಇವಾಗ ದೊಡ್ಡ ಪಳುವಟರುಗಳ ಜವಾಬ್ದಾರಿ ಆಯಿತು. ಅವಸರಪಟ್ಟು ಕಾರ್ಯವನ್ನು ಕೆಡಿಸ್ಬಿಡೋಕ್ಕೆ ಅವ್ರುಗಳು ಇಷ್ಟಪಟ್ಟಿಲ್ಲ. ಸುಂದರ ಸೋಳಗಳ 2 ಮಕ್ಕಳು ವೀರಾದಿವೀರಗಳು. ಅವ್ರುಗಳನ್ನು ಜಯ ಕಳಿಸಿದ್ದ ಕೆಲಸದಿಂದ ಅವ್ರುಗಳ ಗುಣಾತಿಶಯಗಳಿಂದನೂ ಜನಗಳ ಮನಸ್ಸಿನಲ್ಲಿ ಅವರುಗಳು ಜಾಗ ಹೊಂದಿದ್ರು. ಕೊಡುಂಬಳೂರು ವೇಳ ತಿರುಕೋಲೂರು ಮಲಯಮಾನ್ ಎನ್ನುವ ದೊಡ್ಡ ತಲೆವರುಗಳು ಸುಂದರ ಸೋಳನ ಮಕ್ಕಳನ್ನು ಸಪೋರ್ಟ್ ಮಾಡ್ಕೊಂಡು ಬಂದರು. ಸೈನ್ಯದಲ್ಲೂ ಒಂದು ದೊಡ್ಡ ವೀರರುಗಳು, ದೊಡ್ಡ ಸೈನ್ಯ ಸುಂದರ ಸೋಳನ ಮಕ್ಕಳನ್ನೇ ಇಷ್ಟಪಟ್ಟರು. ಆದ್ದರಿಂದ ಚಕ್ರವರ್ತಿ ಉಸಿರಿಂದ ಇರೋ ತನಕ ಪಳುವಟರುಗಳು ತುಂಬ ತಾಳ್ಮೆಯಿಂದ ಇರಬೇಕಾಗಿತ್ತು. ಇಷ್ಟರಲ್ಲಿ ಚಕ್ರವರ್ತಿನ ಮನಸ್ಸನ್ನು ಸ್ವಲ್ಪನೇ ಬದಲಾಗಿದ್ದನ್ನು ಅವರುಗಳು ತಿಳ್ಕೊಂಡ್ರು. ತಮಗೆ ಆದಮೇಲೆ ಯುವರಾಜ ಮಧುರಾಂಧಕರ್ಗನ್ನೇ ಪಟ್ಟಾಭಿಷೇಕ ಮಾಡಬೇಕು ಅಂತ ಸುಂದರ ಸೋಳರೇ ಹೇಳ್ಬಿಟ್ಟಿದ್ದರಿಂದ ಯಾವೊಂದು ಕಷ್ಟನೂ ಇಲ್ಲ. ಇದಕ್ಕೆ ಅಡ್ಡ ನಿಂತು ತಡೆ ಮಾಡೋರಲ್ಲಿ ಇಳೆಯ ಪ್ರಾಟಿ ಇನ್ನೂ ಸಂಬಿಯನ್ ಮಾದೇವಿಯನ್ನೇ. ಇಳೆಯ ಪ್ರಾಟಿನ ಸಂಚುಗಳನ್ನು ಇವರು ಬೇರೆ ಸಂಚುಗಳಿಂದ ಗೆದ್ದು ಬಿಡ್ಬೋದು. ಆದರೆ ತಮಿಳುನಾಡಲ್ಲಿ ದೈವಾಂಶ ಹೊಂದಿದ್ದವರ ದೊಡ್ಡವರಾಗಿ ಎಲ್ಲರ ಹತ್ರ ಹೇಳ್ಕೊಂಡು ಬರಿರುವ ಸಂಬಿಯನ್ ಮಾದೇವಿ ತಡೆದು ನಿಂತರೆ ಅದನ್ನು ದಾಟ್ಕೊಂಡು ಬರೋದು ತುಂಬ ಕಷ್ಟ ಆಗುತ್ತೆ. ಅಂಥ ದೊಡ್ಡ ಅವರು ತಾವು ಹೆತ್ತಿದ ಮಗು ಸಿಂಹಾಸನ ಹತ್ತುವುದನ್ನು ಇಷ್ಟಪಟ್ಟಿಲ್ಲ ಅಂತ ಎಲ್ಲೂ ಸ್ಪ್ರೆಡ್ ಆಗಿತ್ತು. ಅಮ್ಮನ ಮಾತನ್ನು ಮಿಂಚಿ ಮಗ ಸಿಂಹಾಸನ ಹತ್ತುವುದಂದರೆ ಜನಗಳು ಹೆಂಗೆ ಅದನ್ನು ಒಪ್ಪಿಸ್ಕೋತಾರೆ? ಒಂದು ಅಯ್ಯಮ್ಮನು ತಮ್ಮ ಗಂಡನ್ನ ಹಿಂಬಾಲಿಸ್ಕೊಂಡು ಕೈಲಾಸ ಪದವಿಗೆ ಹೋಗಬೇಕು, ಇಲ್ಲಾಂದರೆ ಅವ್ರ ಮನಸ್ಸು ಬದಲಾಗಬೇಕು. ತಾಯಿನ ಮನಸ್ಸನ್ನು ಬದಲಾಗ ಮಾಡುವ ಶಕ್ತಿ ಹೆತ್ತಿದ ಮಗನಕ್ಕಿಂತ ಬೇರೆ ಯಾರಿಗಿರೋಕ್ಕಾಗತ್ತೆ? ಆದ್ದರಿಂದ ಅಮ್ಮನ ಹತ್ರ ಹೇಳಿ ಅವ್ರ ಮನಸ್ಸನ್ನು ಬದಲಾಯಿಸೋ ಹಾಗೆ ಮಧುರಾಂಧಕ ದೇವರನ್ನ ಆವಾಗ ಪಳುವಟರುಗಳು ಹೇಳ್ತಾ ಇದ್ರು. ಮಧುರಾಂಧಕ ಈ ಕಾರ್ಯದಲ್ಲಿ ಮಾತ್ರ ಅಷ್ಟು ಉತ್ಸಾಹ ತೋರಿಸಲಿಲ್ಲ. ರಾಜ್ಯ ಆಳುವ ಆಸೆ ಅವ್ರ ಮನಸ್ಸಿನಲ್ಲಿ ಹುಚ್ಚಾಗಿ ಆಗಿತ್ತು. ಆದರೆ ಅಮ್ಮನ ಹತ್ರ ಅದ್ರ ಬಗ್ಗೆ ಮಾತಾಡೋಕ್ಕೆ ಮಾತ್ರ ಅವರು ಯೋಚನೆ ಮಾಡಿದರು. ಯಾಕೆ? ಆ ಅಮ್ಮನ ನೋಡೋಕ್ಕೆ ಅವರು ಮೀಟ್ ಮಾಡೋದಕ್ಕೆ ಅವರು ಅಷ್ಟಾಗಿ ಇಷ್ಟಪಡಲಿಲ್ಲ. ಇವಾಗ ಸಂಬಿಯನ್ ಮಾದೇವಿನೇ ತಂಜೆಗೆ ಸುದ್ದಿ ಹೇಳಿ ಕಳಿಸಿದ್ರು. ತಮ್ಮ ಗಂಡನ ಇಷ್ಟವಾದ ಬೇರೆ ಒಂದು ಇಷ್ಟವನ್ನು ನೆರವೇರಿಸೋಕ್ಕೆ ತೀರ್ಮಾನ ಮಾಡಿರೋ ಹಾಗೆಯೂ ಇಂಥ ಸಂದರ್ಭದಲ್ಲಿ ತಮ್ಮ ಕುಮಾರ ತಮ್ಮ ಹತ್ರ ಇರಬೇಕು ಅಂತಲೂ ತಿಳಿಸಿದರು. ಹಾಗಾಗಿ ಚಿಕ್ಕ ಪಳುವಟರಿಯರು ಮಧುರಾಂಧಕರನ್ನು ಪಳೆಯಾರೆಗೆ ಹೋಗಿ ಬರೋ ಹಾಗೆ ಹೇಳಿದರು. ಇಂಥ ಸಂದರ್ಭದಲ್ಲಿ ತಂಜೆ ಸಿಂಹಾಸನಕ್ಕೆ ತಮಗಿರುವ ಹಕ್ಕು ಬಗ್ಗೆ ತಾಯಿ ಹತ್ರ ವಾದ ಮಾಡಿ ಅವ್ರ ಮನಸ್ಸನ್ನು ಬದಲಾಯಿಸಬೇಕು ಅಂತ ಹೇಳಿ ಕಳಿಸಿದರು. ಇಷ್ಟರಲ್ಲಿ 16ನೇ ಸಂಚಿಕೆ ಮುಗಿಯಿತು. ಸಂಚಿಕೆ 17. ಮಧುರಾಂಧಕ ದೇವರು ತಮ್ಮ ಪರಿವಾರಗಳ ಜೊತೆ ವந்திಯತ್ತೇವನ ಜೊತೆಯನ್ನು ಪಳೆಯಾರೆ ನಗರ ಒಳಗೆ ಪ್ರವೇಶ ಮಾಡಿದರು. ಆರ್ಯ ಪಡೆ ವೀಡು, ಪಂಬೈ ಪಡೆ ವೀಡು, ಪುದು ಪಡೆ ವೀಡು, ಮಣಪಡೆ ವೀಡು ಎಲ್ಲದ ವೀರರುಗಳು ಬಾಳುವ ಜಾಗದಿಂದ ಊರ್ವಲ ಹೋಗ್ತಾ ಇತ್ತು. ಆ ಥರದ ಅಂಗಡಿಗಳು, ಹೊಸ ಕುಡಿ ಜನಗಳೆಲ್ಲ ಇರುವ ಜಾಗಗಳು, ಆಲಯಗಳನ್ನು ಸುತ್ತಿರುವ ಸನ್ನಿಧಿ ಬೀದಿಗಳು ಎಲ್ಲ ಇದನ್ನು ಹೋಯ್ತಾ ಇತ್ತು. ಅಲ್ಲಲ್ಲಿ ಕೆಲವರು ಮನೆ ಬಾಗಿಲಲ್ಲಿ ನಿಂತು ನೋಡಿದ್ರು. ಆದರೆ ಮಕ್ಕಳ ಹತ್ರ ಯಾವುದೇ ಉತ್ಸಾಹನೂ ಇಲ್ಲ ಅನ್ನೋದನ್ನು ವந்திಯತ್ತೇವನ್ ನೋಡ್ದ. ಮುಂಚೆ ಒಂದು ಸತಿ ಅವನು ಈ ನಗರಲ್ಲಿ ಬಂದಿದ್ದಾಗ ನಗರ ಕೋಲಾಹಲದಲ್ಲಿ ಇತ್ತು. ಇವಾಗ ಬೀದಿನಲ್ಲಿ ಜನಶೂನ್ಯವಾಗಿತ್ತು. ಹಳೆಯ ಹಾಳು ಬಿದ್ದಿದ್ದ ನಗರನೋ ಹೇಳುವ ಥರ ಇತ್ತು. ಮಧುರಾಂಧಕ ದೇವರ ಮೇಲೆ ಪಳೆಯಾರೆ ಜನಗಳು ಅಷ್ಟಾಗಿ ವಿಶ್ವಾಸಗೊಂಡಿರಲಿಲ್ಲ ಅನ್ನೋದು ಚೆನ್ನಾಗಿ ಗೊತ್ತಾಯಿತು. ವந்திಯತ್ತೇವನಿಗೆ ಇದು ಒಂದು ವಿಷಯದಲ್ಲಿ ಸೌಕರ್ಯವಾಗಿತ್ತು. ತನ್ನ ಮಗ ತಿಳಿದವರು ಯಾರಾದರೂ ತನ್ನನ್ನು ನೋಡೋ ಹಾಗೆ ಆದರೆ ಅದರಿಂದ ಹಿಂಸೆ ಬರೋಕ್ಕೂ ಜಾಗ ಇದೆ ಅಲ್ವಾ? ಈ ಥರ ಇವ್ರುಗಳು ಸೋಳ ರಾಜ್ಯಗಳ ಪುರಾತನ ಅರಮನೆ ಬೀದಿನ ಹತ್ತಿರ ಬರುವಾಗ ಸಮಯದಲ್ಲಿ ಇನ್ನೊಂದು ಕಡೆಯಿಂದ ದೊಡ್ಡ ಊರ್ವಲ ಒಂದು ಬರ್ತಾಯಿತ್ತು.
ಅದನ್ನು ನೋಡಿಬಿಟ್ಟು ಅದ್ರ ಮಧ್ಯದಲ್ಲಿ ತೆಗೆದಿದ್ದ ಪಲ್ಲಕ್ಕು ಒಂದು ಬರ್ತಾಯಿತ್ತು. ಅದರಲ್ಲಿ ಇದ್ದವ್ರು ಯಾರು ಅನ್ನೋದು ಚೆನ್ನಾಗಿ ಗೊತ್ತಾಗಲಿಲ್ಲ. ಆದ್ರೂ ಯಾರೋ ಒಂದು ಶಿವನಡಿಯಾರು ಅನ್ನೋ ಹಾಗೆ ಒಂದು ಚಿಕ್ಕ ಪ್ರಾಯದವರು ಅಂತಲೂ ಅನಿಸಿತ್ತು. ಸಿವಿಗೆ ಗಾತ್ರ ಮುಂಚೇನು ಹಿಂದೇನು ಜನ ಗುಂಪು ಜಾಸ್ತಿ ಆಯಿತು. ಕೈಯಲ್ಲಿ ತಾಳಗಳು ಇಟ್ಟುಕೊಂಡು ಜಂಗಾರ ಸೌಂಡನ್ನು ಎಬ್ಬಿಸ್ಕೊಂಡು ಕೆಲವರು ಪಲ್ಲಕ್ಕಿನಲ್ಲಿ ಮುಂಚೇನು ಹಿಂದೇನು ಹಾಡ್ಕೊಂಡು ಬರ್ತಾಯಿದ್ರು. ಹತ್ತತ್ರ ತಿರುಚಿಟ್ಟಂಬಲಂ ಹರ ಹರ ಮಹಾದೇವ ಅನ್ನೋ ಘೋಷಗಳ ಜೊತೆ ತಿರುನಾರಿ ನಂಬಿ ವಾಳ್ಗ ಅಂತ ಪೊಲ್ಲಾಪಳೆಯ ಅರುಚಲೂರು ವಾಳ್ಗ ಅನ್ನೋ ಘೋಷಗಳು ಆಕಾಶವನ್ನು ಮುಟ್ಟಿತ್ತು. ಮಧುರಾಂಧಕರು ಆ ಊರ್ವಲದಿಂದ ಅಸೂಯೆಗೊಂಡು ಕಣ್ಗಳಿಂದಾನೇ ನೋಡಿದ್ರು. ಪಕ್ಕದಲ್ಲಿ ಇದ್ದಿದ್ದ ವೀರಣ್ಣನ ನೋಡಿ ಏನೋ ಕೇಳಿದ್ರು. ಹೌದು, ಪಲ್ಲಕ್ಕಿಲೆ ಬರೋರನ್ನೇ ತಿರುನಾರಿಯವ್ರು ನಂಬಿ ಅಂತ ಅವನು ಉತ್ತರ ಹೇಳಿದ. ಆದ್ರೂ ಇಂಥ ದಡಬುಡಲು ಈ ಊರಲ್ಲಿ ನಮ್ಮನ್ನು ಯಾರೂ ಕೇಳೋರು ಇಲ್ಲ. ಈ ನಂಬಿನ ಸುತ್ತಕೊಂಡು ಜನಗಳು ಇಷ್ಟೊಂದು ಆರ್ಭಟ ಮಾಡ್ತಾ ಇದ್ದಾರಲ್ಲ ಅಂತ ಅಂದರು ಮಧುರಾಂಧಕ ದೇವಿ. ಆ ಊರ್ವಲ ಇವ್ರುಗಳು ಇದ್ದಿದ್ದ ಜಾಗದಿಂದ ಸ್ವಲ್ಪ ದೂರದಲ್ಲಿಯೇ ಹೋಯ್ತಾ ಇತ್ತು. ಆದ್ರೂ ಪಲ್ಲಕ್ಕಿನ ಹತ್ತಿರ ಬಂದವರಲ್ಲಿ ಒಬ್ಬರು ಮುಂಚೆ ಒಂದು ಸತಿ ಕೊಳಿರ ನದಿ ಹಡಗಿನಲ್ಲಿ ದಾಟಿದಾಗ ಆಳ್ವಾರ್ ಕಡೆಯನ ಜೊತೆ ಜಗಳ ಮಾಡಿದ ವೀರಶೈವರ ಅನ್ನೋದು ಅಂತ ವಂದಿತೇವನಿಗನ್ನಿಸಿತು. ಮಧುರಾಂಧಕ ದೇವರನ್ನು ಅವರ ಪರಿವಾರಗಳನ್ನು ಅರಮನೆ ಬೀದಿಯನ್ನು ದಾಟಿಕೊಂಡು ಸೆಂಬಿಯನ್ ಮಹಾದೇವನ ಮಾಳಿಗೆಯನ್ನು ಬಂದು ಸೇರಿದರು. ಅರಮನೆ ಬಾಗಿಲಲ್ಲಿ ದೊಡ್ಡ ಪ್ರಾಟಿ ನಿಂತ್ಕೊಂಡಿದ್ರು. ಯಾರನ್ನೋ ಸ್ವಾಗತ ಮಾಡೋದಕ್ಕೆ ಆಯುಧವಾಗಿ ಅವರು ಕಾಯ್ತಾ ಇದ್ದಾರೆ ಅನಿಸಿತು. ಮಧುರಾಂಧಕ ರಥದಿಂದ ಇಳಿದು ಅಮ್ಮನ ಜೊತೆ ಹತ್ರ ಹೋಗಿ ನಮಸ್ಕಾರ ಮಾಡಿದರು. ನಮಸ್ಕಾರ ಮಾಡಿದ್ದ ಮಧುರಾಂಧಕರನ್ನ ಹಂಗೆ ತಪ್ಪಿಕೊಂಡು ಅಮ್ಮ ಆಸಿ ಹೇಳಿದರು. ಆಮೇಲೆ, ಮಗನೇ, ಒಳ್ಳೆಯ ಸಮಯದಲ್ಲೇ ಬಂದಿದೆಯಾ? ತಿರುನಾರಿ ನಂಬಿ ಬಂದಿದ್ದಾರೆ. ಅವಶ್ಯವಾದರೆ ಸ್ವಲ್ಪ ಶ್ರಮ ಪರಿಹಾರ ಮಾಡಿಕೊಂಡು ಬೇಗ ಸಭಾಮಂಟಪಕ್ಕೆ ಬಂದು ಸೇರು ಅಂತ ಹೇಳಿದರು. ಮಧುರಾಂಧಕನ ಮುಖ ಕಳೆ ಇಲ್ಲದೇ ಆಗಿದ್ದನ್ನು ವಂದಿತೇವನ್ ಗಮನಿಸ್ಕೊಂಡ. ಪಾಪ, ತಮ್ಮನ್ನು ಸ್ವಾಗತ ಮಾಡೋದಕ್ಕೆ ದೊಡ್ಡ ಪ್ರಾಟಿ ಅರಮನೆ ಬಾಗಿಲಲ್ಲಿ ಕಾಯ್ತಾ ಇದ್ದಾಗ ಮಧುರಾಂಧಕರು ಅಂದ್ಕೊಂಡಿದ್ರು ಏನೋ. ಏನು ಏಮಾರಿ ಹೋದ್ರು. ಪಲ್ಲಕ್ಕಿನಲ್ಲಿ ಹಿಂದೆ ಊರ್ವಲಾಗೆ ಬರುವ ಶಿವನಡಿಯಾರನ್ನ ಸ್ವಾಗತ ಮಾಡೋದಕ್ಕೆ ಅವರು ಕಾಯ್ತಾ ಇದ್ದರು ಅನ್ನೋದು ಗೊತ್ತಿದ ತಕ್ಷಣ ಮಧುರಾಂಧಕರಿಗೆ ನಾಳೆಗೆ ಸೋಳ ಸಿಂಹಾಸನದಲ್ಲಿ ಹತ್ತಬೇಕು ಅನ್ನೋ ಆಸೆ ಪಟ್ಟುಕೊಂಡಿರೋರಿಗೆ ತುಂಬ ಏಮಾರಿ ಹೋದ್ರಲ್ವಾ. ಅದು ರಿಯಲ್ ತಾನೇ. ಅರಮನೆಯಲ್ಲಿ ಮಧುರಾಂಧಕರಿಗೆ ಅಂತ ಒದಗಿಸಿದ್ದ ಜಾಗದಲ್ಲಿ ಹೋಗಿ ಎಲ್ಲರೂ ಹೋದರು. ಮಧುರಾಂಧಕರು ಅವರು ಬಟ್ಟೆ ಬದಲಾಯಿಸ್ಕೊಂಡು ಎಲ್ಲ ಕಾರ್ಯಗಳನ್ನು ಸಾವಕಾಶವೇ ಮಾಡ್ತಾಯಿದ್ರು. ಸಭಾಮಂಟಪಕ್ಕೆ ಹೋಗಿ ಅವರು ಅಷ್ಟಾಗಿ ಇಂಟ್ರೆಸ್ಟ್ ತೋರಿಸಿಲ್ಲ. ಆದ್ರೂ ಅಮ್ಮನ ಮೇಲಿಂದ ಆಳ್ ಬಂದು ಬರ್ತಾಯಿದ್ರು. ಕೊನೆಯಲ್ಲಿ ಮಧುರಾಂಧಕರು ಹೊರಡಕ್ಕೆ ಸಿದ್ಧ ಆದಾಗ, ಎಲ್ಲಿ ಆ ಜೋಯಿಸಕನು ಅಂತ ಹೇಳಿದರು. ಅವ್ರ ಜೊತೆ ಸಭಾಮಂಟಪಕ್ಕೆ ಹೋಗಿ ತತ್ತರಿಸ್ಕೊಂಡಿದ್ದ ವಂದಿತೇವನ್, ಇದೋ ಆಯುಧವಾಗಿದ್ದೀನಿ ಅಂತಂದ. ಅವನನ್ನು ಇನ್ನೂ ಕೆಲವರನ್ನು ಕರ್ಕೊಂಡು ಮಧುರಾಂಧಕರು ಸಭಾಮಂಟಪ ಹೋಗಿ ಸೇರಿದರು. ಮಂಟಪದಲ್ಲಿ ಮುಂಚೆನೇ ಸಭೆ ಕೂಡಿತ್ತು. ಒಂದು ಪಕ್ಕದಲ್ಲಿ ಸೆಂಬಿಯಮ್ಮದೇವಿಯನ್ನು ಕುಂದವೈ ಪ್ರಾಟಿಯನ್ನು ಇನ್ನೂ ಕೆಲವು ಅರಮನೆ ಹೆಂಗಸರನ್ನು ಕೂತಿದ್ರು. ಸಭೆಯಲ್ಲಿ ಮಧ್ಯದಲ್ಲಿ ಹಾಕಿದ್ದ ಪೀಠದಲ್ಲಿ ಒಂದು ಯುವಕರು ಕೂತಿದ್ರು. ಅವರು ಯುವಕರೇ, ಆದ್ರೂ ವಿಭೂತಿ ರುದ್ರಾಚಾರಿ. ಅವರ ಮುಖ ಕಳೆಯಿಂದ ಹೊಂತಾ ಇತ್ತು. ಅವರು ಎದುರಲ್ಲಿ ಸ್ವಲ್ಪ ಪತ್ರಗಳಿತ್ತು. ಅದರಲ್ಲಿನ್ನೂ ಒಂದನ್ನು ಎತ್ತಿ ಅವ್ರ ಕೈನಲ್ಲಿ ಇಟ್ಕೊಂಡಿದ್ದರು. ಅವ್ರ ಪಕ್ಕದಲ್ಲಿ ವಿಭೂತಿ ರುದ್ರಾಚಾರ್ಯನ ದೊಡ್ಡವರೊಬ್ಬರು ಪರವಶವಾಗಿ ನಿಂತಿದ್ದರು. ಇನ್ನು ಸಭಾಮಂಟಪದಲ್ಲಿ ಜನಗಳು ತುಂಬಿದ್ರು. ಯುವಕರು ಒಬ್ಬರು ಪಲ್ಲಕ್ಕಿನಲ್ಲಿ ಬಂದವರೇ ಅನ್ನೋದನ್ನು, ಪಕ್ಕದಲ್ಲಿ ನಿಂತವರು ಮುಂಚೆ ಒಂದು ಸತಿ ಕೊಲಿಡಾದಲ್ಲಿ ನೋಡಿದವರು ಅನ್ನೋದನ್ನು ವಂದಿತೇವನು ಕಂಡುಕೊಂಡ. ಅವನ ಕಣ್ಣುಗಳು ಸಭಾಮಂಟಪದಲ್ಲಿ ಅಲ್ಲಿ ಇಲ್ಲಿ ಸುತ್ತಿದ್ರೂ ಕೊನೆಯಲ್ಲಿ ದೊಡ್ಡ ಪ್ರಾಟಿಕ್ ಪಕ್ಕದಲ್ಲಿರುವ ಕುಂದವೆಯನ್ನ ಮುಖದಲ್ಲಿಯೇ ಬಂದು ನಿಂತಿತ್ತು. ಕುಂದವಿ ದೇವಿನ ಕಣ್ಗಳು ಮೊದಲನೇ ಸತಿ ಅವನು ನೋಡಿದ ತಕ್ಷಣ ಆಶ್ಚರ್ಯಕ್ಕೆ ಆದ ಅರಿಗುರಿಯನ್ನು ತೋರಿಸಿತ್ತು. ಆಮೇಲೆ ಅವನ ಕಡೆ ಕೂಡ ಯುವರಾಣಿ ಕಣ್ಣುಗಳು ಹಿಂತಿರುಗಿದಾಗನೇ ಕಾಣಲಿಲ್ಲ. ತನ್ನನ್ನು ಒಂದು ವೇಳೆ ತಿಳ್ಕೊಳ್ಳಿಲ್ವೋ ಅಂತ ಕೂಡ ಅವನಿಗೆ ಸಂಶಯ ಉಂಟಾಯಿತು. ಮಧುರಾಂಧಕರು ಸಭಾಮಂಟಪದಲ್ಲಿ ಪ್ರವೇಶ ಮಾಡಿದ ತಕ್ಷಣ ಹೆಂಗಸರ ಬಗ್ಗೆ ಬಿಟ್ಟು ಇನ್ನೂ ಎಲ್ಲರೂ ಎದ್ದು ಮರ್ಯಾದೆ ಮಾಡಿದರು. ಮಧುರಾಂಧಕರು ತಮ್ಮ ಪೀಠದಲ್ಲಿ ಕೂತ್ಕೊಂಡು ತಕ್ಷಣ ಹಿಂದೆ ಇರೋರನ್ನು ಅವರವರ ಜಾಗದಲ್ಲಿ ಕೂತ್ಕೊಂಡ್ರು. ಸೆಂಬಿಯನ್ ಮಹಾದೇವಿ ಮಧುರಾಂಧಕನ ನೋಡಿ, ಕುಮಾರ, ಈ ಚಿಕ್ಕ ವಯಸ್ಸಿನವರು ತಿರುನಾರಿಯೂರನ್ನು ಸೇರಿದವರು. ಆ ಊರಲ್ಲಿ ಇರುವ ಪೊಲ್ಲಾಪಳೆಯರನ್ನ ಪೂರ್ಣ ಅನುಗ್ರಹವನ್ನು ಹೊಂದಿದ್ದವರು. ಇಷ್ಟು ತನಕ ಯಾರಿಗೂ ಸಿಗದೇ ಇರುವ ದೇವರ ಪದಿಕಗಳು ಇವರುಗಳು ಕೆಲವು ಸಿಕ್ಕಿದೆ ಅಂತ ಹೇಳಿ ನಮ್ಮ ಚೋಳಕೊಳದಲ್ಲಿ ಇದ್ದಿದ್ದ ಮಂಗೇರ್ ಕರ್ಸಿಯರ್ ಮಾನಾಟಿನ್ ಮಹಾರಾಣಿಯಾಗಿ ಇದ್ದರು. ಅವರ ಸ್ವಾಗತದಿಂದ ಹೊಂದಿಕೊಂಡು ಅವರು ಕರೆದಿದ್ದರಿಂದ ಪೊಲ್ಲಾಪಳೆಯರ ಜ್ಞಾನ ಸಂಬಂಧರು
ಈ ಮಧುರೆ ಮಹಾನಗರಿಗೆ ಹೋದರು. ಅಲ್ಲಿ ಸಮಣರುಗಳು ವಾದಪೋರಲ್ಲಿ ಗೆದ್ದರು. ಆ ಸಮಯ ಮಧುರೆ ಮಹಾನಗರಲ್ಲಿ ಸಂಬಂಧ ಸ್ವಾಮಿ ಹಾಡಿದ್ದ ಕೆಲವು ಪದ್ಯಗಳು ಇವ್ರಿಗೆ ಸಿಕ್ಕಿತೆ. ಆ ಪದ್ಯಗಳಿಂದ ನಮ್ಮ ಕುಲದ ಮಾದರಸಿ ಬಗ್ಗೆನೂ ಸಂಬಂಧರು ಹೇಳಿದ್ದಾರೆ. ಆ ಹಾಡುಗಳೆಲ್ಲ ಕೇಳುವಾಗ ನನಗೆ ಮನಸ್ಸು ಪರವಶವಾಗ್ತಾ ಇದೆ. ನಿಮ್ಮ ತಂದೆಯದ್ದು ಕೇಳಿದರೆ ಎಷ್ಟೋ ಸಂತೋಷವಾಗಿರ್ತಾರೆ, ನೀನಾದರೂ ಕೇಳು ಅಂತ ಹೇಳಿದ್ರು. ಮಧುರಂದರು ಕೇಳ್ತೀನಿ ತಾಯೇ, ಕೇಳಿತೀನಿ, ಪದ್ಯವನ್ನು ಶುರು ಮಾಡಲಿ ಅಂತಂದರು. ಆದರೆ ಅವ್ರ ಮುಖ ಅಷ್ಟಾಗಿ ಅರಳಿರಲಿಲ್ಲ. ಅವರ ಮನಸ್ಸು ಬೇರೆ ಎಲ್ಲೆಯೋ ಇದ್ರೂ ಈ ರುದ್ರಾಚಾರ್ಯಾಗಿ ಇದ್ದ ಚಿಕ್ಕ ಹುಡುಗ ಒಬ್ಬನ ಜೊತೆ ದೊಡ್ಡದ ಪೀಠದಲ್ಲಿ ಮಧ್ಯದಲ್ಲಿ ಕೂಡಿಸಿ ದಡಬಡಲು ಮಾಡೋದು ಅವ್ರಿಗೆ ಇಷ್ಟ ಆಗಿಲ್ಲ. ಅಮ್ಮನ ತೃಪ್ತಿಗೆ ಹಾಗೆ ತಾಳ್ಮೆಯಿಂದ ಕೂತಿದ್ರು. ಪೊಲ್ಲಾಪಳಿಯಾರನ ಅರುಳು ಹೊಂದಿದ್ದ ತಿರುನಾಯರು ನಂಬಿಯಾಂಡರ್ ನಂಬಿ ತಮ್ಮ ಕೈಯಲ್ಲಿ ಇದ್ದಿದ್ದ ಓಲೆಗಳಿಂದ ಓದೋಕ್ಕೆ ಶುರು ಮಾಡಿದರು. ಜ್ಞಾನ ಸಂಬಂಧ ಮಧುರೆ ಮಹಾನಗರನ್ನು ನೋಡಿ ಶಿವಭಕ್ತಿ ಗೆ ಒದ್ದಿದ್ದ ಮಂಗೇರ್ ಕರೆಸಿ, ಊರು ಬಾಳಿದ ಊರಲ್ವಾ ಇದು, ಆ ಪತಿ ಅಲ್ವಾ ಇದು ಅಂತ ಹೇಳಿ ಸಂತೋಷವಾಗಿ ಕೆಲವು ಪದ್ಯಗಳನ್ನು ಅವರು ಹಾಡಿದರು. ಇಂತಹ ಹಾಡುಗಳನ್ನು ಕೇಳಿದಾಗ ಸೆಂಬಿಯನ್ ಮಾದೇವಿನ ಕಣ್ಣುಗಳಿಂದ ಮುತ್ತು ಮುತ್ತಾಗಿ ಆನಂದ ಬಾಷ್ಪವು ಬಂದಿತ್ತು. ಅಲ್ಲಿದ್ದ ಮಂಗೇರ್ ಕರ್ಸಿಯನ್ನು ಹುಟ್ಟಿದ ಕುಲದಲ್ಲಿ ತಾವೂ ಬಾಳಿವೆ ಮಾಡೋಕ್ಕೆ ಮಹಾರಾಣಿಯಾಗಿ ಬಂದಿದ್ದು ತಮಗೆ ಪೂರ್ವಜನ್ಮದ ಫಲ ಅಂತ ಹೇಳಿ ತುಂಬ ಭಾಗ್ಯ ಅಂತ ಹೇಳಿ ಸಂತೋಷ ಆಗಿದ್ದರು. ಮಧುರಾಂಧಗರಿಗೂ ಈ ಮೇಲೆ ಹೇಳಿದ ಹಾಡುಗಳೆಲ್ಲ ಮಣ್ಣನ್ಲಾ ನಿಗಳ ಮನ್ನನಾಲ್ ಮಣ್ಣು ಮಣಿಮುಡಿಚೋಳಲ್ ನಾನು ಮಾತು ಮಾತ್ರ ಮನಸ್ಸಿನಲ್ಲಿ ಹೊಂದಿತ್ತು. ಅಂತಹ ಪುರಾತನ ಇದು ಹೆಮ್ಮೆ ಆಗಿದ್ದ ಈ ಸೋಳ ಕುಲದ ಮಣಿಮುಗುಡ ತನ್ನ ಸೆರಸನ್ನು ಅಲಂಕಾರ ಮಾಡಬೇಕಾಗಿದ್ದ ಇನ್ನೊಬ್ಬರು ಅದನ್ನು ಅಪಹರಿಸ್ಕೊಂಡಿದ್ದನ್ನು ನೆನೆಸಿದಾಗ ಅವ್ರಿಗೆ ಅಹಂಕಾರ ಉಂಟಾಯಿತು. ಸಂಬಂಧರ್ ಮಂಗೇರ್ ಕರ್ಸಿ ಅವ್ರನ್ನ ನೋಡಿದ್ರು. ಪಾಂಡಿಮಾದೇವಿ ಅವ್ರನ್ನ ನೋಡಿಬಿಟ್ಟು, ಅಯ್ಯೋ, ಈ ಚಿಕ್ಕ ವಯಸ್ಸಿನವರಲ್ಲೇ ಆ ಬ್ರಹ್ಮರಾಕ್ಷಸರುಗಳಾಗಿದ್ದ ಸಮಣರುಗಳಲ್ಲಿ ಇಂಥ ಮಗು ಅವ್ರಗಳ ಜೊತೆ ಹೇಗೆ ವಾದ ಮಾಡಿ ಜಗಳ ಮಾಡಿ ಜಯಿಸೋಕ್ಕಾಗತ್ತೆ ಅಂತ ಹೇಳಿ ವಿಚಾರ ಪಡ್ತಾ ಇದ್ದಾರೆ. ಅದನ್ನು ಅಂಥ ಸಮಯದಲ್ಲಿ ಪಾಂಡಿಯನ್ ಮಾದೇವಿನ ನೋಡಿ ಹೇಳ್ತಾ ಇದ್ದಾರೆ ಅಂತ ಹೇಳಿ ಒಂದು ಪದ್ಯವನ್ನು ತಿರುನಾರೆಯವರು ನಂಬಿಯಾಂಡರ್ ನಂಬಿ ಹಾಡಿದಾಗ ಸೆಂಬಿಯನ್ ಮಾದೇವಿ ತಮ್ಮನ್ನೇ ಮಂಗೇರ್ ಕರೆಸಿ ಅಂತನೂ ಪದ್ಯ ಹಾಡಿದವ್ರನ್ನ ಅವರ ನಂಬಿಕೆನ ಜ್ಞಾನ ಸಂಬಂಧರಾಗೂ ಭಾವನೆ ಮಾಡಿಕೊಂಡು ಇಂಥ ಲೋಕ ನೆನಪನ್ನೇ ಮರೆತು ಮನಸ್ಸು ಹುಕ್ಕಿತ್ತು. ಮಧುರಾಂಧಕ ದೇವರು, ಹೌದು, ನಾನು ಚಿಕ್ಕ ಹುಡುಗನೇ, ಆದರೆ ತಿರುಕಾವಲೂರು ಮಲೆಮಾನ್ಗೂ ಕೊಡಂಬಾಲು ಬೂದಿ ವಿಕ್ರಮಕೇಸರಿ ಭಾಳ ಅವರುಗಳ ಆದರವನ್ನು ಹೊಂದಿದ್ದ ಸುಂದರ ಸೋಳರ ಮಕ್ಕಳಿಗೂ ನಾನೇನು ಭಯಪಡಲ್ಲ. ಸಂಬಂಧರಿಗೆ ಆಲವಾಯಿನ ಅರುಳು ಇದ್ದ ಹಾಗೆ ನನಗೂ ಪಳವೇಟೆಯರ ಹೆಲ್ಪ್ ಇದೆ ಅಂತ ಅಂದ್ಕೊಂಡ್ರು. ವಂದಿತೇವನ ಕಿವಿಗಳಲ್ಲಿ ಹಾಡುಗಳು ಏನು ಕೇಳಿಲ್ಲ. ಅವನಿಗೆ ಕಣ್ಣುಗಳು ಯೋಚನೆ ಎಲ್ಲ ಕುಂದವಿ ದೇವಿ ಹತ್ರನೇ ಪೂರಾ ಹೋಗಿತ್ತು. ಇಳೆಯ ಪ್ರಾಟಿ ಒಂದು ವೇಳೆ ತನ್ನನ್ನು ತಿಳ್ಕೊಳ್ಳಬೇ ಇಲ್ವೋ, ತಿಳ್ಕೊಂಡು ಪಾರಾಮುಖನ ಅಲ್ಲ ತನ್ನ ಹತ್ರ ಒಪ್ಪಿಸಿದ ಕಾರ್ಯವನ್ನು ನೆರವೇರಿಸಿ ತಕ್ಷಣ ಬಂದಿಲ್ಲ ಅಂತ ಕೋಪನ ಈಗೆಲ್ಲ ಅವನ ಚಿಂತನೆ ಮಾಡಿಕೊಳ್ತಾ ಇದ್ದದ್ದು. ಅಷ್ಟರಲ್ಲಿ ಎಳೆಯ ಪ್ರಾಟಿಯನ್ನು ಹೇಗೆ ಸಪ್ರೇಟಾಗಿ ಮೀಟ್ ಮಾಡಿ ಹೇಗೆ ವಿಷಯವನ್ನು ಹೇಳೋದು ಅಂತ ಅವನು ಯೋಚನೆ ಮಾಡ್ಕೊಂಡಿದ್ದ. ಹಾಡುಗಳು ಎಲ್ಲ ಮುಗಿಸಿ ಆದಮೇಲೆ ಸೆಂಬಿಯನ್ ಮಾದೇವಿ ನಂಬಿಯಾಂಡರ ಹತ್ರ ಇದ್ದಿದ್ದ ದೊಡ್ಡವರನ್ನು ನೋಡಿ, ಅಯ್ಯ, ಈ ಚಿಕ್ಕ ಮಗುನ ನೋಡುವಾಗ ಜ್ಞಾನ ಸಂಬಂಧರೇ ತಿರ್ಗಾ ಬಂದು ಅವತಾರ ಮಾಡಿದಾಗ ಇದೆ. ಇವ್ರನ್ನ ಕರ್ಕೊಂಡೋಗಿ ತಮಿಳಗ ಎಲ್ಲ ಊರೂರಾಗಿ ಸುತ್ತಿ ಹೋಗಿ ಅಲ್ಲಲ್ಲಿ ಸಿಕ್ಕುವ ದೈವಿಕವಾದ ದೇವರ ಪದ್ಯಗಳೆಲ್ಲ ಸೇರಿಸ್ಕೊಂಡು ಬನ್ನಿ. ಅಪ್ಪರ ಪದ್ಯನು ಸಂಬಂಧರ ಪದ್ಯನು ಸುಂದರಮೂರ್ತಿ ಹಾಡುಗಳನ್ನು ಬೇರೆ ಬೇರೆಯಾಗಿ ಮಾಡಬೇಕು. ಶಿವಾಲಯಗಳ ಎಲ್ಲದರಲ್ಲೂ ದಿನಾನು ಈ ಹಾಡುಗಳನ್ನು ಹಾಡುವ ಹಾಗೆ ಮಾಡಬೇಕು. ಇದು ನನ್ನ ಗಂಡನ ಇಷ್ಟ. ಇದು ಅಂತ ಅದನ್ನು ನನ್ನ ಆಯುಸ್ಸಲ್ಲಿ ನೆರವೇರಿಸಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ನೀವು ಊರಾಗೆ ಹೋಗೋದಕ್ಕೆ ಬೇಕಾದ ಸಿವಿಗೆಗಳು, ಆಳುಗಳು, ಪರಿವಾರ ಸಾಧನಗಳು ಎಲ್ಲ ಕೊಡೋಕ್ಕೆ ಸಿದ್ಧವಾಗಿದ್ದೀನಿ. ಚಕ್ರವರ್ತಿನ ಅನುಮತಿಯನ್ನು ಕೋರಿ ನನ್ನ ಕುಮಾರನ ಹತ್ರನೇ ಸುದ್ದಿ ಹೇಳಿ ಕಳಿಸ್ತೀನಿ ಅಂತಂದರು. ಅಂಥ ಸಮಯದಲ್ಲಿ ಆ ಸಭೆಯಲ್ಲಿ ಆವಾಗ ಬಂದಿದ್ದ ಕೋಲಾಹಲವಾಗಿ ಘೋಷಗಳನ್ನು ಮಧುರಾಂಧಕರ ಕಿವಿಗಳಿಗೆ ನಾರಾಸವಾಗಿ ಇತ್ತು. ಇಷ್ಟರಲ್ಲಿ 17ನೇ ಅಧ್ಯಾಯ ಮುಗಿಯಿತು.